ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ, ಆಧ್ಯಾತ್ಮಿಕ ಮಾರ್ಗವನ್ನು ತೋರಿದ ಮಗಳು ಅಖಿಲಾಳನ್ನು ಹೃದಯದಲ್ಲಿ ಕೃತಜ್ಞತೆಯಿಂದ ನೆನೆಯುತ್ತಾ, ಈ ದಿವ್ಯ ಜ್ಞಾನ ಮಾರ್ಗವನ್ನು ತೋರಿದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಮತ್ತು ಮಾತೆ ಸ್ವರ್ಣಮಾಲಾ ಮಾತೆಯವರ ಪಾದಪದ್ಮಗಳಿಗೆ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಮಹತಾರ್ ಫೌಂಡೇಶನ್ ಈ ಒಂದು ವೇದಿಕೆಯ ನಿರ್ಮಾತೃ ಡಾಕ್ಟರ್ ರಂಗನಾಥ್ ಸರ್ ಅವರನ್ನು ಕೂಡ ಹೃದಯದಲ್ಲಿ ಕೃತಜ್ಞತೆಯಿಂದ ನೆನೆಯುತ್ತಾ, ನಿರ್ಮಾತೃಗಳು ಮತ್ತು ನಿರ್ವಾಹಕರು ಮತ್ತು ಎಲ್ಲಾ ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಅರ್ಪಿಸುತ್ತಾ, ಈ ದಿನ ಒಂದು 4 ಚಕ್ಷುಗಳು ಅಂತಕ್ಕಂತ ವಿಚಾರವನ್ನ ನಾವಿಲ್ಲಿ ಚರ್ಚೆ ಮಾಡೋಣ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂತಹ ಪ್ರತಿ ಮಾತು ಕೂಡ ಆ ಪರಮ ಪೂಜ್ಯ ಪಿತಾಮಹ ಕೊಟ್ಟಂತಹ ಆ ಜ್ಞಾನದಿಂದ ಅವರು ನೀಡಿದ ಒಂದು ಭಿಕ್ಷೆ ಅಂತಾನೆ ಕರಿಬಹುದು ಇದನ್ನ. ಹಿಂದೆ ಎಷ್ಟೋ ಗುರುಗಳು ಹೋದ್ರು ಕೂಡ ಅದನ್ನ ಆಚರಣೆ ಮಾಡ್ಲಿಲ್ಲ. ಆಚರಣೆ ಮಾಡ್ಲಾರ್ದಕ್ಕೇನೆ ಮತ್ತೆ ಎಲ್ಲಿ ಹಾಕಿದ್ದ ಕಂಬಳಿ ಅಲ್ಲೇ ಉಳಿತು ಅಂತ ಹೇಳ್ತಾರಲ್ಲ, ತೆಲುಗಿನಲ್ಲಿ ಒಂದು ಭಾಷೆ, ಎಕ್ಕಡ ಬೇಸಿನ ಗೊಂಗಡೆ ಎಕಡೆ ಉಂಟುಂದಿ ಅನ್ನಂಗೆ ನಮ್ಮ ಇಡೀ ಮಾನವ ಜಗತ್ತೇ ಆ ರೀತಿ ಆಗೋಗ್ಬಿಟ್ಟಿತ್ತು. ಅಂದ್ರೆ ಅದೇ ಅಜ್ಞಾನ. ಆಚಾರ ಹೇಳೋದು, ಬದ್ನೆಕಾಯಿ ತಿನ್ನೋದು, ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಆದ್ರೆ ಪತ್ರಿಜಿಯವ್ರಿಗೆ ಗೊತ್ತಿತ್ತು, ಇದೇನಾದ್ರೂ ನಾನು ನಿನ್ನ ಗುರು ಅಂದ್ಬಿಟ್ರೆ ಇವರು ನಂದು ಫೋಟೋ ಇಟ್ಟು ಗುಡಿ ಕಟ್ಟಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಜಾತ್ರೆನೇ ಮಾಡ್ಬಿಡ್ತಾರೆ ವರ್ಷಕ್ಕೊಂದ್ಸಲ ಅಂತ ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ನಾನು ನಿನ್ ಗುರು ಅಲ್ಲಪ್ಪ, ನಿನ್ನ ಉಸಿರೇ ನಿನ್ ಗುರು ಅಂತ ಹೇಳಿ ಒಂದು ಅಗಾಧವಾದ ಜ್ಞಾನವನ್ನ ನೀಡಿ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದಂಥವ್ರು. ಆ ಆ ಒಂದು ಅವರ ಒಂದು ನೆರಳಿನಲ್ಲಿ, ಅವರ ಹೆಜ್ಜೆಯ ಜಾಡಿನಲ್ಲಿ ನಡೀತಾ ಇರೋರು ನಾವೆಲ್ಲ. ಅಂತ ಮಹಾನುಭಾವರ ಜೊತೆಯಲ್ಲಿ ನಾವಿದ್ವಿ ಅನ್ನೋದೇ, ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಡೆದಿವಿ ಅನ್ನೋದೇ ನಮ್ಮ ಈ ಈ ಜನ್ಮ ಅಲ್ಲ, ಇನ್ನು ಎಷ್ಟೋ ಜನ್ಮಗಳಲ್ಲಿ ಉಳಿತಕ್ಕಂತ ಒಂದು ಸವಿ ನೆನಪಂದ್ರೆ ಆ ಗುರುವಿನ ಜೊತೆಯಲ್ಲಿ ನಮ್ಮ ಒಡನಾಟ. ಅವ್ರು ನೀಡಿದಂತ 4 ಚಕ್ಷುಗಳು. ನಮಗ್ ಗೊತ್ತಿರೋದು ಚಕ್ಷು ಅಂದ್ರೆ ಕಣ್ಣು ಒಂದು, ಆದ್ರೆ 4 ಚಕ್ಷು ಏನಪ್ಪಾ ಅಂತ ನೋಡಿದಾಗ ನಿಜಕ್ಕೂ ಬಹಳ 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 ತಿಳ್ಕೊಳ್ತಕ್ಕಂಥದ್ದು ಐತ್ರಿ. ಸರ್ ಹೇಳ್ತಾರೆ ಹೆಂಗಂದ್ರೆ, ಒಂದು ಬಳ್ಳಿ ಎಳೆದ್ರೆ ಅದ್ರ ಟೊಂಗೆ ಅಲ್ಗಾಡತ್ತ, ಅವಾಗ ಅದ್ರ ಹಣ್ಣೆಲ್ಲ ನಮ್ ಕೈಯಲ್ಲಿ ನಮ್ ಮುಡಿಯಲ್ಲಿ ಬೀಳುತ್ತೆ ಅಂತ ಹೇಳ್ತಾರ. ಅಂದ್ರೆ ಒಂದೊಂದು ಪದಕ್ಕೂ ಕೂಡ ಒಂದೊಂದು ವಿಶೇಷವಾದ ಅರ್ಥ ಇರುತ್ತೆ. ಅದನ್ನೇ ಪದಾರ್ಥ ಅಂತ ಕರೆದ್ರು. ನೋಡ್ರಿ, ನಾರ್ಮಲ್ ಆಗಿ ನೋಡಿದಾಗ ನಮ್ಗೆ ಚಿಕ್ಕ ಚಿಕ್ಕ ವಸ್ತುಗಳು ಕಾಣಿಸಂಗಿಲ್ಲ. ಆದ್ರೆ ಬೂತ್ ಕಂಡಿಟ್ಟಾಗ ಅಥವಾ ರೀಡಿಂಗ್ ಗ್ಲಾಸ್ ಹಾಕೊಂಡಾಗ ಚಿಕ್ಕ ಚಿಕ್ಕ ಅಕ್ಷರಗಳು ಕೂಡ ನಮ್ಗೆ ಕಂಫರ್ಟಬಲ್ ಆಗಿ ಕಾಣಿಸುತ್ತಲ್ಲ, ಅದೇ ತರ ಒಂದೊಂದು ಸಾಮಾನ್ಯವ ಒಂದೊಂದು ಅರ್ಥ ಕೂಡ, ಒಂದೊಂದು ಪದವನ್ನು ಕೂಡ ನಾವು ಹೆಂಗೆ ದುರ್ಬಿನ್ ಹಾಕಿ ನೋಡ್ತೀವೋ ಹಂಗೆ ನಮ್ಮ ಆಳಕ್ಕಿಳಿದು ನೋಡ್ಬೇಕು. ಬರೀ ಹೊರಗಡೆ ಕಣ್ಣಿಂದ ನೋಡೋದಲ್ಲ, ಅದನ್ನ ನಮ್ಮ ಒಳಗಡೆ ಅಂತರಂಗದ ಕಣ್ಣಿಂದ ನಾವು ನೋಡ್ಬೇಕು. ಅಂದ್ರೆ ಸಾಮಾನ್ಯವಾಗಿ ಒಂದು ಪದ ಅರ್ಥ ಆಗಂಗಿಲ್ಲ, ಆದ್ರೆ ಆ ಪದದ ಒಳಗಡೆ ನಾವು ಪ್ರವೇಶಿಸಿದಾಗ ಅದೇ ಬಳ್ಳಿ ಆಗತ್ತೆ. ಆ ಬಳ್ಳಿನ ಎಳೆದ್ರೆ ಇಡೀ ಟೊಂಗೆ ಅಲ್ಗಾಡತ್ತೆ. ಅಂದ್ರೆ ನಾವು ನಮ್ಮ ಮೆದುಳಿಗೆ ಕೆಲಸ ಕೊಡ್ಬೇಕು. ಇಲ್ಲ ಕೊಟ್ಟಿಲ್ಲ ಅಂದ್ರೆ ಮತ್ತದೇ ನಾವೆಲ್ಲಿರ್ತೀವಿ ಅಲ್ಲೇ ಇದ್ಬಿಡ್ತೀವಿ. ಅಂದ್ರೆ ಯಾವ ಅಜ್ಞಾನದಲ್ಲಿ ಜೀವಿಸ್ತಾ ಇದ್ವಿ, ಯಾವ ಕರ್ಮ ಚಕ್ರದಲ್ಲಿ ಸಿಕ್ಕೊಂಡಿದ್ವಿ, ಹಂಗೆ ಉಳ್ಕೊಂಡ್ಬಿಡ್ತೀವಿ. ಅಂದ್ರೆ ಪದ ತಿಳಿದ್ರೆ ಪದಾರ್ಥ ತಿಳಿತೈತೆ. ಇದನ್ನ ಪದ ಅಂದ್ರೆ ಇತರ ಪದಗಳ ಒಂದು ಪರೀಕ್ಷೆ ಮಾಡೋದು ನಾವು. ನೋಡ್ರಿ, ಇಲ್ಲಿ ಪಂಡಿತ ಮತ್ತೆ ಪಾಮರ ಅಂತ ಹೇಳ್ತಾರೆ ಸರ್. ಅಂದ್ರೆ ಪಂಡಿತಗ ಪದಗಳನ್ನ ಬಳಸಿಲ್ಲ ಅಂದ್ರೂ ಕೂಡ ಅದರ ಪದಾರ್ಥ ತಿಳಿದೈತೆ, ಅದನ್ನ ಒಂದು ಎಕ್ಸ್ಪ್ಲೇಷನ್ ಕೊಡ್ತಕ್ಕಂತ ಕೆಪಾಸಿಟಿ ಆತನಿಗೆ ಇರ್ತೈತೆ ಪಂಡಿತ. ಆದ್ರೆ ಈ ತಿಳ್ಕೊಂಡೂನು ಇಲ್ಲ, ಅದನ್ನ ಹೇಳೋ ಕೆಪಾಸಿಟಿನೂ ಇಲ್ಲ ಅಂದಾಗ ಅಂತವ್ರಿಗೆ ಏನಂತ ಕರೀತಾರ? ಪಾಮರ ಅಂತ ಕರೀತಾರ. ಪಂಡಿತ್ಗೂ ಪಾಮರ್ಗೂ ಇರ್ತಕ್ಕಂಥ ವ್ಯತ್ಯಾಸ ಅಂದ್ರೆ ಇದು. ನೋಡ್ರಿ, ಈ ಧ್ಯಾನ ಅಂತಕ್ಕಂಥ ಶಬ್ದ ಚೀನಾಕ್ ಹೋಯ್ತು, ಚಾನ್ ಆಯ್ತು, ಜಪಾನ್ಗೆ ಹೋಯ್ತು, ಜೈನ್ ಆಯ್ತು, ಅರೇಬಿಕ್ ಕಂಟ್ರಿಗೆ ಹೋಯ್ತು, ಧೀನ್ ಆಯ್ತು. ಆದ್ರೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಅದು ಒಂದೇ ಮೂಲ ಶಬ್ದ ಯಾವುದು? ಧ್ಯಾನ. ನಮ್ಮ ಕನ್ನಡದ ಧ್ಯಾನ ಚಾನ್, ಜೈನ್, ಜೈನ್ ಅಲ್ಲ ಜೆನ್, ಧೀನ್, ಇಷ್ಟೆಲ್ಲ ಆಯ್ತಲ್ಲ. ಧೀ ಪ್ಲಸ್ ಯಾನ ಅಂದ್ರೆ ಮೇಧಸ್ಸಿನ ಜೊತೆಗೆ ನಮ್ಮ ಪ್ರಯಾಣ. ಇದರಿಂದ ಅಂದ್ರೆ ಈ ಮೇಧಸ್ಸನ್ನ ಬಳಸೋದನ್ನ ನಾವು ಕಲ್ತ್ಕೊಂಡ್ಬಿಟ್ರೆ, ಆ ಜೀವನವನ್ನ ನಾವು ಅದ್ರ ಜೊತೆಗೆ ಸಾಗಿಸಿದ್ರೆ ನಮ್ಮ ಜೀವನ ಧ್ಯಾನಮಯ ಆಗತ್ತೆ. ಪ್ರತಿಯೊಬ್ಬರ ಜೀವನನೂ ಅಷ್ಟೇ. ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಾವು ಹೇಗಿದ್ವಿ, ನಮ್ ಜೀವನ ಹೆಂಗಿತ್ತು, ಎಷ್ಟು ಅಳ್ತಿದ್ವಿ, ಎಷ್ಟು ಕಷ್ಟ ಇತ್ತು, ಬರೀ
ಫ್ಯಾಮಿಲಿ ಅಂದ್ಮೇಲೆ ಕಿತ್ತಾಟಗಳು, ಮುನಿಸ್ಕೊಳ್ಳೋದು, ಮಾತ್ ಬಿಡೋದು, ಮತ್ತೆ 4 ದಿನ ಆದ್ಮೇಲೆ ಇನ್ನ ನಿರ್ವ ಇಲ್ಲಪ್ಪ ಅಂತ ಮಾತಾಡೋದು, ಮತ್ತಿನ್ಯಾರೋ ಏನೋ ಚಾಡಿ ಹೇಳಿದ್ರಂತ ಮುಖ ಸೊಟ್ ಮಾಡ್ಕೊಳ್ಳೋದು, ಇಷ್ಟೇ ಆಗ್ಬಿಟ್ಟಿತ್ತಲ್ಲ ಜೀವನ. ಆದ್ರೆ ಧ್ಯಾನ ಬಂದ್ಮೇಲೆ ನಮ್ಮ ಜೀವನ ಏನಾಯ್ತು? ವೈಭೋಗ ಆಯ್ತು. ಸಂಬಂಧ ಬಾಂಧವ್ಯಗಳಲ್ಲಿ ಬ ಬದಲಾವಣೆ ಬಂತು. ಆರೋಗ್ಯ ಹೆಚ್ಚಾಯ್ತು. ನಮ್ಮ ಧೈರ್ಯ, ಆತ್ಮಶಕ್ತಿ, ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಆಯ್ತು. ಅದಕ್ಕೆ ಆ ಮೇಧಸ್ಸಿನ ಜೊತೆಯಲ್ಲಿ ಪ್ರಯಾಣ ಮಾಡ್ಬೇಕು ನಾವು. ಪಾಮರ ಏನು ಕಾಣಿಸಲ್ಲ ಆತನಿಗೆ. ಅದಕ್ಕೆ ಕವಿ ಕಾಣದ್ದನ್ನ ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳ್ತಿದ್ರಿಂದ ಕವಿಗಳು. ಈಗ ಪಾಮರ ನೋಡ್ಲಾರ್ದನ್ನ ಪಂಡಿತ ನೋಡ್ತಾನಂತೆ. ಯಾಕೆ ಪಂಡಿತ ನೋಡ್ತಾನ? ಪಂಡಿತ ಪಾಮರ ಮೇಲ್ನೋಟಕ್ಕೆ ಒಂದೇ ತರ ಅದರಲ್ಲ ಅಂತ ಅನ್ಕೋಬಹುದು. ಆದ್ರೆ ಇಲ್ಲಿ ಇರೋದು ವ್ಯತ್ಯಾಸ. ಇಲ್ಲಿ ಬರುತ್ತೆ ಚಕ್ಷು. ಏನ್ ಚಕ್ಷು? ಪಂಡಿತನಿಗೂ ಚಕ್ಷು ಐತೆ, ಪಾಮರನಿಗೂ ಚಕ್ಷು ಐತೆ. ಎಂತ ಚಕ್ಷು ಐತೆ? ಚರ್ಮ ಚಕ್ಷು ಐತೆ. ಚರ್ಮ ಚಕ್ಷು ಅಂದ್ರೆ ಕಣ್ಣು. ಫಿಸಿಕಲ್ ಬಾಡಿಯಲ್ಲಿ ಇರ್ತಿಲ್ಲ, ನಮ್ಮ 2 ಕಣ್ಣಿದಾವಲ್ಲ, ಆ ಕಣ್ಣಿಂದ ಎಲ್ಲರೂ ಸಮನಾಗಿ ನೋಡ್ತೀವಿ. ಹೊರಗಡೆ ಒಂದು ಪರಿಸರ ಆಗ್ಬೋದು, ಮನುಷ್ಯರನ್ನಾಗ್ಬೋದು, ಬಿಲ್ಡಿಂಗು ಆಗ್ಬೋದು, ಇನ್ನೇನೇನು ಕೂಡ ನಾವು ಎಲ್ಲವೂ ಸಮನಾಗಿ ನೋಡ್ತೀವಿ. ಆದ್ರೆ ಪಂಡಿತಿಗೆ ಇಲ್ಲಿ ವ್ಯತ್ಯಾಸ ಏನಂದ್ರೆ, ಆತನಿಗೆ ಚರ್ಮಚಕ್ಷು ಜೊತೆಗೆ ಪಂಡಿತನಿಗೆ 4 ಚಕ್ಷು ಇರ್ತಾವ, ಆದ್ರೆ ಪಾಮರನಿಗೆ 2 ಚಕ್ಷು ಇರೋದು. ಯಾವ ಚಕ್ಷು ಇನ್ನೊಂದದು ಅಂದ್ರೆ, ಮೊದಲನೇದು ಚರ್ಮಚಕ್ಷು ಅಂದ್ವಿ. ಚರ್ಮಚಕ್ಷು ಪ್ರಾಣಿಗಳಿಗಿರ್ತೈತೆ, ಪಕ್ಷಿಗಳಿಗಿರ್ತೈತೆ, ಎಲ್ಲಾ ಇಡೀ ಏನು ಜೀವ ಇರ್ತಕ್ಕಂಥ ವಸ್ತುಗಳಿಗೆ ಎಲ್ಲದಕ್ಕೂ ಚಕ್ಷು ಇರ್ತೈತೆ. ಅದು ಚರ್ಮಚಕ್ಷು. ಅದು ಇನ್ನೊಂದು ಚಕ್ಷು ಐತ್ರಿ, ಇದು ಎಲ್ಲರಿಗೂ ಇರ್ತೈತೆ. ಯಾವ್ದಂದ್ರೆ ಮನೋಚಕ್ಷು. ಮನೋಚಕ್ಷು ಅಂದ್ರೆ ಅದನ್ನ ನಾವೇನ್ ಹೇಳ್ತೀವಿ ಅಂದ್ರೆ, ಅದನ್ನ ಈಗ ನಮ್ದು ಮೊಬೈಲ್, ಮೊದ್ಲೆಲ್ಲ ಪರ್ಸ್ ಅಥವಾ ಕನ್ನಡಕ, ಕೆಲವು ಸಲ ಕನ್ನಡಕವನ್ನ ತಲೆ ಮೇಲೆ ಇದ್ರು ಕೂಡ ನನ್ನ ಕನ್ನಡಕ ಎಲ್ಲಿ ಎಲ್ಲಿ ಅಂತ ಹುಡುಕ್ತಿರ್ತೀವಿ. ಅಥವಾ ನಮ್ದು ಮೊಬೈಲ್, ಇತ್ತೀಚೆಗೆ ಮೊಬೈಲ್, ಅಯ್ಯೋ ಮೊಬೈಲ್ ಮಾತಾಡಿ ಎಲ್ಲಿಟ್ಟು ಹುಡುಕ್ತಿರ್ತೀವಿ. ಆದ್ರೆ ನಾವು ಎಲ್ಲಿಟ್ಟೆ ಅನ್ನೋದನ್ನ ಸ್ವಲ್ಪ ಕಣ್ಮುಚ್ಕೊಂಡಾಗ ಏನಾಗುತ್ತಂದ್ರೆ ಚಕ್ ಅಂತ ನೆನ್ಪಿಗೆ ಬರುತ್ತೆ. ಇದಕ್ಕೆ ಚರ್ಮಚಕ್ಷು ಅಂತ ಕರೀತಾರೆ. ಅಂದ್ರೆ ಸಾರಿ, ಮನೋಚಕ್ಷು. ಮನೋಚಕ್ಷು ಅಂದ್ರೆ ನಮ್ಮ ಕಣ್ಣಿನ ಮೂಲಕ ಬರ್ತಕ್ಕಂತ ಶಕ್ತಿಯನ್ನ ಕಣ್ಣು ಮುಚ್ಚಿಬಿಟ್ರೆ ಏನಾಗುತ್ತೆ, ಆ ಎನರ್ಜಿ ಅನ್ನೋದು ಮನೋಚಕ್ಷುಗೆ ಹೊರಟೋಗುತ್ತೆ. ಆವಾಗ ಈ ಚರ್ಮಚಕ್ಷುವಿನಿಂದ ನೋಡ್ಲಿಕ್ಕೆ ಸಾಧ್ಯ ಆಗಲಾರ್ದನ್ನ ನಾವೇನ್ ಮಾಡ್ತೀವಿ, ಮನೋಚಕ್ಷುವಿನ ಮೂಲಕ ನೋಡ್ತೀವಿ. ಇವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ವಿಬ್ಗ್ಯೋರ್ ಅಂತ ಇದೆ ರೀ ಒಂದು, ಅಂದ್ರೆ ಕಲರ್ಸ್ ಹೇಳೋದು. ಆ ಕಲರ್ಸು ಈ ಪ್ರಾಣಿಗಳು ಹೆಚ್ಚು ಫ್ರೀಕ್ವೆನ್ಸಿನ ನೋಡ್ತಾವಂತ್ರಿ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣ್ಲಾರ್ದಂತದ್ದು ಆ ಕಲರ್ಗಳನ್ನ ಅವು ನೋಡ್ತಾವಂತೆ. ಒಂದು ಎಕ್ಸಾಂಪಲ್ ಇದ್ರೊಳಗಡೆ ಇವರು ಲೋಬ್ಸಾಂಗ್ ರಾಂಪ ಅವ್ರು ಬರೀತಾರೆ ನೀನೇ ಶಾಶ್ವತ ಪುಸ್ತಕದೊಳಗಡೆ. ಬೆಕ್ಕಿನ ಬಗ್ಗೆನೇ ಒಂದು ಚಾಪ್ಟರ್ ಐತ್ರಿ ಅದಕ್ಕೆ. ತಾವ್ಯಾರಾದ್ರೂ ಆ ಪುಸ್ತಕ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಓದ್ರಿ ಆ ಪುಸ್ತಕನ, ಅಥವಾ ತಗೊಂಡಾದ್ರೂ ಓದ್ರಿ. ಬೆಕ್ಕು ಹೆಂಗಂದ್ರೆ ಯು ಫಾರ್ ಎವರ್, ಮರಣಂ ಲೇನಿನ ಮೀರು. ಈ ನಮ್ಮ ಕನ್ನಡದಲ್ಲಿ ಮರಣನ ಶಬ್ದನೇ ಬೇಡ ಅಂತ ಹೇಳ್ಬಿಟ್ಟು ನೀನೇ ಶಾಶ್ವತ ಅಂತ ಅದನ್ನ ಮಾಡಿರೋದು. ನಾನೇ ಅದನ್ನ ಮೊದಲು ಕೆತ್ತಪ್ಪ ಸರ್ ಪಬ್ಲಿಷ್ ಮಾಡಿದ್ರ ಪುಸ್ತಕನ, ಆಮೇಲೆ ನಾವು ಮತ್ತೆ ಕನಗ ಲಲಿತಾ ಮೇಡಮ್ ಸೇರ್ಕೊಂಡು ಮತ್ತೆ ಪಬ್ಲಿಷ್ ಮಾಡಿದ್ವಿ ಸೆಕೆಂಡ್ ಟೈಮ್. ಅದರಲ್ಲಿ ಬೆಕ್ಕೇನ್ ಮಾಡುತ್ತಂದ್ರೆ, ನಾವು ಸಾಮಾನ್ಯವಾಗಿ ಬೆಕ್ಕನ್ನ ಒಂದೇನೋ ಒಂದು ಪ್ರಾಣಿ ಕಳು ಮಾಡಿ ಹಾಲು ಕುಡಿತೈತೆ, ಅದೇನೋ ಮನೆ ಮನೆ ತಿರುಗಾಡ್ತೈತೆ, ಈ ತರದ ಒಂದು ಕೀಳು ಭಾವನೆಯಿಂದ ನೋಡಿರ್ತೀವಿ ಅವಾಗ್ಲೂ ಬೆಕ್ಕನ್ನ. ಆದ್ರೆ ಆ ನಾನು ಈ ರೀತಿ ಒಂದು 4 ಎಪಿಸೋಡ್ ಅದನ್ನ ಹೇಳಿದಾಗ, PMC ಕನ್ನಡ ವಾಹಿನಿಗೆ ಹೇಳಿದಾಗ ನಾನು ಸ್ಟಡಿ ಮಾಡಿದೆ ಅದನ್ನ. ನಾನು ಸ್ಟಡಿ ಮಾಡಿದಾಗ ಬೆಕ್ಕಿನ ಬಗ್ಗೆ ಹೇಳಿದ್ರಲ್ಲ, ಸರಿ ಏನಂತ ನನ್ನ ಮನೆಗೆ ಒಂದು ಬೆಕ್ಕು ಬರ್ತಿತ್ತು ಅವಾಗ. ಆವತ್ತು ನಾನು ಆ ಬೆಕ್ಕನ್ನ ಸ್ಟಡಿ ಮಾಡಿದೆ. ಅಂದ್ರೆ ಬೆಕ್ಕು ಒಂದ್ಸಲ ನಾನು 9 ಹೋದಾಗ ನನ್ನ ಬಟ್ಟೆ ಕಬೋರ್ಡಲ್ಲಿ ಮಲ್ಕೊಂಡಿದ್ ಬೆಕ್ಕು 4:15 ಎದ್ದಾಚೆ ಬಂತು. ಅವ್ರು ಬರೀತಾರೆ, ಬೆಕ್ಕು ಎಷ್ಟು ಚೆನ್ನಾಗಿ ರೆಸ್ಟ್ ತಗೊಳತ್ತಂತೆ ಅಷ್ಟು ಚೆನ್ನಾಗಿ ಗ್ರಹಿಸುತ್ತಂತೆ ಅದು. ಅಂದ್ರೆ ಗ್ರಾಸ್ಪಿಂಗ್ ಪವರ್ ಐತೆ ಅದಕ್ಕೆ. ನಾವು ನೋಡ್ರಿ, ಬೆಕ್ಕು ಊಟ ಮಾಡಿದ್ರು ಪರ್ಫೆಕ್ಟ್ ಆಗಿ ಊಟ ಮಾಡುತ್ತ. ನಾವ್ ಅದನ್ನ ಏನ್ ಮಾಡ್ತೀವಿ, ಒಂದೇನೋ ವ್ಯಂಗ್ಯವಾಗಿ ಮಾತಾಡೋದಕ್ ಬಳಸ್ತೀವಿ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡಿದ್ರೆ ಜಗತ್ ನೋಡಲ್ಲೇನಂತ. ವೆರಿ ರಾಂಗ್. ನಾವು ಬೆಕ್ಕು ಊಟ ಮಾಡುವಾಗ ಪರ್ಫೆಕ್ಟ್ ಆಗಿ ಊಟ ಮಾಡ್ತೀವಿ ಕಣ್ಮುಚ್ಕೊಂಡು. ನಮ್ ತರ ಮೊಬೈಲ್ ನೋಡ್ಕೊಂಡು TV ನೋಡ್ಕೊಂಡು ಊಟ ಮಾಡಲ್ಲ ಅದು.
ಸರ್ರ ಕಣ್ಮುಚ್ಕೊಳತ್ತದು. ಅದನ್ನ ನಾವ್ ವ್ಯಂಗ್ಯವಾಗಿ ಮಾತಾಡ್ತೀವಿ. ಮಲಗ್ಬೇಕಾದ್ರೆ ನೀವ್ ಗಮನಿಸ್ರಿ, ಇನ್ಮೇಲೆ ಇದನ್ ಕೇಳಿದ್ಮೇಲೆ ಗಮನಿಸ್ರಿ, ಹೆಂಗ ಮಲಗುತ್ತಂದ್ರೆ ಬೆಕ್ಕು ಒಂದು ಯಾವ್ದಾದ್ರೂ ಇದನ್ನ ಬಿಸಾಕ್ತಿವಲ್ಲ, ಒಂದು ಬಟ್ಟೆ ಬಿಸಾಕ್ತಿವಲ್ಲ, ಆ ಬಟ್ಟೆ ಬಿಸಾಕಿದಂಗೆ ಅದು ಮಲಗಿರುತ್ತೆ. ಅಂದ್ರೆ ಆ ಬೆಕ್ಕು ಎಷ್ಟು ಚೆನ್ನಾಗಿ ರೆಸ್ಟ್ ತಗೊಳತ್ತ, ಅಷ್ಟು ಚೆನ್ನಾಗಿ ಅದರ ಮೈಂಡ್ ಓಪನ್ ಆಗುತ್ತಂತ. ಅದು ಎಷ್ಟೇ ದೂರದೊಳಗಿದ್ರೂನು ಆ ಇಲಿಯನ್ನ, ಬೇಟೆಯನ್ನ ಚಕ್ ಅಂತ ಫ್ರಾಕ್ಷನ್ ಆಫ್ ಸೆಕೆಂಡ್ ಹಿಡಿತೈತೆ ಹೋಗಿ. ನಮಗೆ ನಾವ್ ಹೆಂಗ್ ನಿದ್ದೆ ಮಾಡ್ತೀವಿ, ಮೊಬೈಲ್ ನೋಡಿ ನೋಡಿ ಶಾರ್ಟ್ ವಿಡಿಯೋಸ್ ಗಂಟೆ ಗಟ್ಲೆ ನೋಡಿ, ಅಯ್ಯೋ 12 ಗಂಟೆ ಆಯ್ತಂತ ಮಕ್ಕೊಂತೀವಿ. ಮಕ್ಕೊಂಡ್ಮೇಲೆ ಒದ್ದಾಡಿ ಮಲ್ಕೊಂತೀವಿ. ಇತ್ತೀಚಿಗೆ ಬಿಡ್ರಿ, ಧ್ಯಾನಿಗಳಿಗೆಲ್ಲ ಧ್ಯಾನ ಮಾಡಿ ಮಲ್ಕೊಂತೀವಿ. ಇಲ್ಲಂದ್ರೆ ಮೊಬೈಲ್ ಬಂದಾಗಿಂದ ನಿಜವಾಗ್ಲೂ ನಮ್ಮನ್ನ ನಾವು ನೋಡ್ಕೊಳ್ಳೋಣ. ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ. ಆಮೇಲೆ ಇಲ್ಲೇ ಪಕ್ಕದಲ್ಲಿ ಏನ್ ನಡೀತು ಗೊತ್ತಾಗಲ್ಲ ನಮ್ಗೆ. ಇನ್ನು ದೂರದ್ ಬಿಡ್ರಿ, ಬೆಕ್ಕು ನೋಡಿದಂಗ್ ನೋಡೋದಲ್ಲ, ದೂರ ಅಲ್ಲ, ಇಲ್ಲಿ ಹತ್ರದಲ್ಲಿ ಪಕ್ಕದ ರೂಮಲ್ಲೇ, ಪಕ್ಕದ ಮನೇಲಿ ಏನ್ ಆಗ್ತಾ ಇದೆ ಅಂತ ನಮ್ಗೆ ನೋಡ್ಲಿಕ್ಕೆ ಕೆಪಾಸಿಟಿ ಇಲ್ಲ. ಅದಕ್ಕೆ ಬೆಕ್ಕಿನ ತರ ಊಟ ಮಾಡ್ಬೇಕು, ಬೆಕ್ಕಿನ ತರ ರೆಸ್ಟ್ ತಗೋಬೇಕು. ನೋಡ್ರಿ, ನಾವು ಸಾಮಾನ್ಯವಾಗಿ ಕುರುಡ್ರನ್ನ ನೋಡ್ತೀವಿ, ಅಂದ್ರೆ ಕಣ್ಣಿಲ್ದವ್ರು ನೋಡ್ತೀವಿ. ನೋಡಿದಾಗ ಅವ್ರು ಎಷ್ಟೇ ದಿನಕ್ಕೆ ಬಂದು ಭೇಟಿ ಆದ್ರೂ ಕೂಡ ಜಸ್ಟ್ ಅವ್ರು ಟಚ್ ಮಾಡ್ತಾರ, ಟಚ್ ಮಾಡಿ ನೋಡ್ತಾರ. ಅವ್ರು ಎಷ್ಟು 10 ವರ್ಷ ಬಿಟ್ಟು ಬಂದ್ರು ಕೂಡ ಅವರನ್ನ ಗುರ್ತಿಸ್ತಾರ. ಅವರು ಅವರ ಧ್ವನಿಯಿಂದ ಗುರ್ತಿಸ್ತಾರ, ಅವ್ರನ್ನ ಟಚ್ ಮಾಡಿ ಗುರ್ತಿಸ್ತಾರ. ಯಾಕೆಂದ್ರೆ ಅವರ ಕಣ್ಣಿನಿಂದ ವೇಸ್ಟ್ ಆಗ್ತಕ್ಕಂತ ಎನರ್ಜಿ ಎಲ್ಲ ಏನಾಗುತ್ತಂದ್ರೆ ಅವರ ಮನೋಚಕ್ಷುಗ್ ಹೋಗ್ಬಿಟ್ಟಿರ್ತದೆಲ್ಲ, ಆ ದಿವ್ಯ ಚಕ್ಷುಗ್ ಹೋಗ್ಬಿಟ್ಟಿರ್ತೈತೆ. ಹಂಗಾಗಿ ಅವರು ಕಣ್ಣಿದ್ದವರು ಏನು ಅದಾರಲ್ಲ, ಅದರ 4 ಪಟ್ಟು ಜಾಂಡಿರ್ತಾರೆ ಅವರು. ಅದಕ್ಕೆ ಕಾರಣ ಇದೆ. ನಮ್ಗೆಲ್ಲ ನೆನ್ಪಿರುತ್ ನೋಡ್ರಿ, ನಾವು ಸಣ್ಣ ಹುಡುಗರು ಇದ್ದಾಗ ನಮ್ ಶಾಲೆಗೆ ಹೋಗಿದ್ದು, ಆ ಶಾಲೆ ಒಳಗಡೆ ಈ ಟೀಚರ್ ಹಿಂಗೆ ಇದ್ರು, ಈ ತರ ಪಾಠ ಹೇಳ್ತಿದ್ರು. ಅಥವಾ ಯಾವ್ದೋ ಒಂದು ಆ ಗಿಡ ಗಿಡ ಹತ್ತಿ ಆ ಹುಂಚಿಕಾಯಿ, ಹುಣ್ಸೆಕಾಯಿ ಅಂತ ಕರೀತಾರಲ್ಲ, ಆ ಹುಣ್ಸೆಕಾಯಿ ಚಿಕ್ಕ ಚಿಕ್ಕ ಬಿಟ್ಟಿದ್ದನ್ನ ಕಿತ್ಕೊಂಡ್ ತಿನ್ನೋದು, ಅಥವಾ ಪೇರ್ಲಕಾಯಿ ತಿಂದಿದ್ದು, ಫ್ರೆಂಡ್ಸ್ ಜೊತೆಗೆ ಆಮ್ ಹುಣ್ಸೆನ್ ತಿನ್ನೋದು, ಈ ತರದ್ದನ್ನೆಲ್ಲ ನೆನ್ಪಿಟ್ಕೊಂತೀವಲ್ಲ. ಅದು ಕಣ್ ಮುಚ್ಕೊಂಡ್ ನೋಡ್ರಿ, ನೆನ್ಪು ಮಾಡ್ಕೊಡ್ರಿ ನೀವೆಲ್ಲರೂ ಒಂದ್ ನಿಮಿಷ. ಈಗ ಕರೆಕ್ಟ್ ಆಗಿ ನೀವು ಹೋಗೋ ಶಾಲೆ, ನೀವು ಕುತ್ಕೊಳ್ಳೋ ಪ್ಲೇಸು, ಡೆಸ್ಕ, ಅಥವಾ ನೀವು ಸೈಕಲ್ ಅಲ್ಲಿ ಹೋಗ್ತಿದ್ರ ಅನ್ನೋದನ್ನ ಹೆಂಗ್ ನೆನಪಾಗುತ್ತೆ? ಯಾಕಂದ್ರೆ ನಮ್ಮ ಬಾಲ್ಯದಲ್ಲಿ ಅದೆಲ್ಲ ನಮ್ಮ ಮನೋಫಲಕದ ಮೇಲೆ ಎಲ್ಲವೂ ಪ್ರಿಂಟ್ ಆಗ್ಬಿಟ್ಟಿರ್ತೈತೆ. ಇದನ್ನ ಯಾರು ನೆನ್ಪು ಮಾಡ್ಕೋಬಲ್ರ. ಇದಕ್ಕೆ ಪಂಡಿತ ಆಗ್ಬೇಕು, ಪಾಮರ ಆಗ್ಬೇಕಂತೇನಿಲ್ಲ. ನಮ್ಮ ಬಾಲ್ಯ, ಪ್ರತಿಯೊಬ್ಬರಿಗೂ ಬಾಲ್ಯ ಇರುತ್ತ. ಮನೋಚಕ್ಷು ಎಲ್ಲರಿಗೂ ಇರೋದ್ರಿಂದ ಇದನ್ನ ಎಲ್ರು ನೆನ್ಪು ಮಾಡ್ಕೋಬಹುದು. ಇದು ಮನೋಚಕ್ಷು. ಚರ್ಮಚಕ್ಷು ನೋಡಿದ್ವಿ, ಚರ್ಮಚಕ್ಷು ಪ್ರತಿಯೊಬ್ಬರಿಗೂ ಇರುತ್ತ. ಮನೋಚಕ್ಷು, ಚರ್ಮಚಕ್ಷುವನ್ನ ಮುಚ್ಕೊಂಡ್ರೆ ಓಪನ್ ಆಗೋದೆ ಮನೋಚಕ್ಷು. ಅಂದ್ರೆ ಚಕ್ಷು ಅಂದ್ರೆ ಒಂದು ಉಪಕರಣ. ಬಾಗ್ಲಿ ಮುಚ್ಚಿದಿರಿ, ಸಾರಿ ಮೇಡಮ್. ಯಾರ್ದು? ತಮ್ದೇನಾ? ಇಲ್ಲಿಲ್ಲ, ಪಾಪು ನನ್ ರೂಮಲ್ಲಿ ಬಂದಿದ್ಲು ಮೊಮ್ಮಗಳು. ಅವ್ರ ತಾತ ಹೊರಗಡೆ ಹೋದ ತಕ್ಷಣ ಹೋಗ್ಬಿಟ್ಲು ಅವಳು. ಸರಿ 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 ಸರಿ, ಬಾಗ್ಲಿ ಮುಚ್ಕೊಂಡ್ಬಿಡ್ತು. ಸಾರಿ ಸಾರಿ. ಓಕೆ. ಪಾಪು ಅಲ್ಲ ಮೇಡಮ್, ಅದು ತೆಳ್ಕೊಂಡು ಹೋಗ್ತಾ ಇರತ್ತ. ಎಸ್ ಎಸ್ ಎಸ್, ಪರವಾಗಿಲ್ಲ, ಮಾಡಿ ಮಾಡಿ. ಓಕೆ ಓಕೆ. ಆಮೇಲೆ ಈಗ ನಾವು ದಿವ್ಯ ಚಕ್ಷುಗ್ ಬರೋಣ. 3ನೇ ಚಕ್ಷು. ದಿವ್ಯ ಚಕ್ಷು ಅಂದ್ರೆ ನಮ್ಮ ಥರ್ಡ್ ಐ ಅಂತೀವಿ, ಆಜ್ಞಾ ಚಕ್ರ ಅಂತೀವಿ, ಅದನ್ನ ಸುದರ್ಶನ ಚಕ್ರ ಅಂತೀವಿ. ಈ ಸುದರ್ಶನ ಚಕ್ರಕ್ಕೆ ಒಂದ್ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಮಹಾಭಾರತದ ಯುದ್ಧ ಆಗತ್ರಿ. ಯುದ್ಧ ಆದಾಗ ಅಲ್ಲಿ ಧೃತರಾಷ್ಟ್ರ ಕಂಪ್ಲೀಟ್ ಆಗಿ ಕಣ್ ಕಾಣಿಸಲ್ಲ, ಆತ ಹುಟ್ಟು ಕುರುಡಾಗಿರ್ತಾನ. ಆದ್ರೆ ಕೃಷ್ಣ ಅಲ್ಲಿ ಒಬ್ಬ ಸಂಜಯನ್ ಬಿಟ್ಟಿರ್ತಾನ. ಸಂಜಯನಿಗೆ ಆ ಒಂದು ಕೆಪಾಸಿಟಿ ಕೊಟ್ಟಿರ್ತಾನ. ಏನಂದ್ರೆ ಆ ಮಹಾಭಾರತದ ಯುದ್ಧದಲ್ಲಿ ಏನ್ ನಡೀತೈತೆ, ಆ ನಡೀತಕ್ಕಂತ ಎಲ್ಲ ವರದಿ ಹೇಳ್ತಾ ಇರ್ತಾನ. ಹೆಂಗೆ ಸಾಧ್ಯ ಆಯ್ತು ಅಂತಂದ್ರೆ, ಅದನ್ನ ಮೊನ್ನೆ ತಾನೇ ಒಂದು ಶಾರ್ಟ್ ವಿಡಿಯೋನಲ್ಲಿ ನೋಡಿದೆ. ಆ ಒಂದು ಬಬ್ರುವಾಹನ ಆತನನ್ನ ಸಾಯಿಸಿ ಆತನ ಕತ್ತು ರುಂಡವನ್ನ ರಣರಂಗದ ಮಧ್ಯದಲ್ಲಿ ಸಿಕ್ಸಿರ್ತಾರಂತೆ. ಆ ಕಣ್ಣುಗಳ ಮೂಲಕ ಅದೇನಾಗುತ್ತಂತೆ, ಸಿ ಕ್ಯಾಮ್ರಾ ತರ ವರ್ಕ್ ಮಾಡಿ ಎಲ್ಲವನ್ನ ಎಲ್ಲಿ ತೋರಿಸ್ತಾ ಇರುತ್ತೆ, ಸಂಜೆನೆ ತೋರಿಸ್ತಾ ಇರುತ್ತಂತೆ.
ಸಂಜಯ ಈ ರೀತಿ ಆಯ್ತು. ನಮ್ಮವ್ರ ಏನ್ ಮಾಡ್ತಾರ, ಪಾಂಡವ್ರ ಏನ್ ಮಾಡಕತ್ತಾರ, ಅಲ್ಲೇನ್ ನಡಕತೈತಿ ಅಂತ ಕೇಳ್ತಾನೇ ಇರ್ತಾನತ. ಕೇಳಿದಾಗ ಈತ ಎಲ್ಲವನ್ನ ಒಂದು ಕಾಮೆಂಟ್ರಿ ತರ ಎಕ್ಸ್ಪ್ಲೇನ್ ಮಾಡ್ತಿರ್ತಾನ. ಇದ್ ನೋಡ್ರಿ, ಈ ದಿವ್ಯ ಚಕ್ಷು ಇದು ಆಜ್ಞಾಚಕ್ರದ ನಮ್ಮ ಎರಡು ಹುಬ್ಬುಗಳ ಮಧ್ಯದಲ್ಲಿ ಇರ್ತೈತೆ. ಇದಕ್ಕೆ ಒಂದು ಬಹಳ ಒಳ್ಳೆ ಇದಂದ್ರೆ ಲೋಬಸಾಂಗ ರಾಂಪ ಅವರು ಒಂದು ಥರ್ಡ್ ಐ ಅಂತಂದು ಪುಸ್ತಕ ಬರ್ದಾರ್ರಿ. ಅಂದ್ರೆ ಥರ್ಡ್ ಐ ಆಪರೇಷನ್ ಕೂಡ ಮಾಡಿಸ್ಕೊಂಡಿದ್ರಂತವ್ರು. ಮೈಂಡ್ ಅನ್ನೋ ಪುಸ್ತಕದೊಳಗಡೆ ಸ್ವಾಮಿ ಶಿವಾನಂದ ಗುರುಜಿ ಅವರು ಈ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಷ್ಟರಲ್ಲೇ ಈ ಥರ್ಡ್ ಐ ಅನ್ನೋ ಪುಸ್ತಕ ಕೂಡ ಕನ್ನಡಕ್ಕೆ ಬರ್ತಾ ಇದೆ. ನಾವು ಪಬ್ಲಿಷ್ ಮಾಡ್ತಾ ಇದೀವಿ ಇದನ್ನ ರಾಮಕೃಷ್ಣ ಶಾಸ್ತ್ರಿ ಅವರು ಇದನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಥರ್ಡ್ ಐ ಪುಸ್ತಕವನ್ನ ಶೀಘ್ರದಲ್ಲೇ ಕನ್ನಡಕ್ಕೆ ಬರುತ್ತೆ. ದಿವ್ಯಚಕ್ಷು ಕೂಡ ಪ್ರತಿಯೊಬ್ಬರಿಗೈತೆ. ಆದ್ರೆ ನಾವು ಚರ್ಮಚಕ್ಷು ಮುಚ್ತೀವಿ, ಮನೋಚಕ್ಷು ಓಪನ್ ಆಯ್ತು, ಅಲ್ಲಿ ದಿವ್ಯಚಕ್ಷು ಓಪನ್ ಆಗಲ್ಲ. ಚರ್ಮಚಕ್ಷು ಮುಚ್ಚಬೇಕು, ಮನೋಚಕ್ಷು ಮುಚ್ಚಬೇಕು, ಆವಾಗ ಓಪನ್ ಆಗೋದೆ ದಿವ್ಯಚಕ್ಷು. ಅಂದ್ರೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ನಮ್ ಕಣ್ ಮುಚ್ಕೊಂಡಿವಿ, ಆದ್ರೆ ಮನಸ್ಸು ಕೆಲಸವನ್ನೇ ಮಾಡ್ತಿರ್ಲ ಇನ್ನ. ಎಸ್, ಆ ಮನಸ್ಸ ಕೆಲಸ ಮಾಡೋದನ್ನ ನಿಲ್ಲಿಸಿದಾಗ, ಮನೋಫಲಕ ಎಲ್ಲ ಕ್ಲೋಸ್ ಆದಾಗ ದಿವ್ಯ ಚಕ್ಷು ಅನ್ನೋದು ಓಪನ್ ಆಗುತ್ತೆ. ಅಂದ್ರೆ ಕಣ್ ಮುಚ್ಕೊಂಡಾಗ ಆ ಶಕ್ತಿ ಎಲ್ಲ ಕಂಪ್ಲೀಟ್ ಆ ಮನೋಚಕ್ಷುಗೆ ಹೋಗೋ ಎನರ್ಜಿ ಮತ್ತೆ ಚರ್ಮಚಕ್ಷುಗೆ ಹೋಗೋ ಎನರ್ಜಿ ಕಂಪ್ಲೀಟ್ ಆಗಿ ಎಲ್ಲಿ ಬರ್ತೈತೆ, ಆಜ್ಞಾಚಕ್ರದ ಕಡೆ ಬರೀತೈತೆ. ಆಜ್ಞಾಚಕ್ರದ ಕಡೆ ಬಂದಾಗ ಅಲ್ಲಿ ಏನಾಗತ್ತಂದ್ರೆ ಆಜ್ಞಾಚಕ್ರದಲ್ಲಿ ಒಂದು ಮೊಗ್ಗಿನ ತರ ಇರ್ತಕ್ಕಂತಹ ಥರ್ಡ್ ಐ ಅದು ಓಪನ್ ಆಗುತ್ತೆ. ಮೂರನೇ ಕಣ್ಣು, ಅದನ್ನ ನಾವು ದೇವರುಗಳ ಫೋಟೋ ನೋಡ್ಬೇಕಾದ್ರೆ ಶಿವನಿಗೆ ಒಂದೇ ತೋರಿಸ್ತಾರ್ರಿ ಅದನ್ನ. ಯಾಕಂದ್ರೆ ಶಿವನನ್ನ ಆದಿಯೋಗಿ ಅಂತ ಕರೆಯೋದ್ರಿಂದ ಆತ ಯಾವಾಗ್ಲೂ ಧ್ಯಾನದಲ್ಲಿ ಇರ್ತಾನ, ಧ್ಯಾನ ಸ್ಥಿತಿಯಲ್ಲೇ ಇರ್ತಾನೆ ಇವತ್ತಿಗೂ ಕೂಡ. ಅದಕ್ಕೆ ಆತನಿಗೆ ಥರ್ಡ್ ಐ ಐತೆ ಅಂತ ಹೇಳ್ತೀವಿ. ಆದ್ರೆ ಥರ್ಡ್ ಐ ಪ್ರತಿಯೊಬ್ಬರಿಗೂ ಐತ್ರಿ. ಅದನ್ನ ನಾವು ತೆಗೆದು ನೋಡಕ್ ನಮಗೆ ಕೆಪಾಸಿಟಿ ಬೇಕಷ್ಟೇ. ಅಂದ್ರೆ ಚರ್ಮಚಕ್ಷು ಅಂದ್ರೆ ಬಹಿರೇಂದ್ರಿಯ, ಹೊರಗಡೆ ಇರೋದು. ಅದನ್ನ ಮುಚ್ಚಿಕೊಳ್ಳೋದನ್ನ, ಕಣ್ಣು ಮುಚ್ಕೊಳ್ಳೋದನ್ನ ದಮ ಅಂತ ಕರೀತಾರ. ಮನೋಚಕ್ಷು ಕೂಡ ಕ್ಲೋಸ್ ಮಾಡ್ಕೊಂಡಾಗ ಅದು ಸಮ ಆಗತ್ತೆ. ಅಂದ್ರೆ ಇದು ಅಂತರೇಂದ್ರಿಯದ ನಿಗ್ರಹ ಅಂತ ಕರೀತಾರ ಪತ್ರಿಜಿಯವರು. ಹೊರಗಡೆ ಕಣ್ಣು ಮುಚ್ಚಿವಿ, ಏನು ಕಾಣ್ತಾ ಇಲ್ಲ, ಆದ್ರೆ ಒಳಗಡೆ ಮನಸ್ಸು ಓಡುತ್ತಲ್ಲ, ಆ ಮನಸ್ಸು ಓಡೋದನ್ನು ಕೂಡ ಕಂಪ್ಲೀಟ್ ಆಗಿ ನಿಲ್ಲಿಸಿದಾಗ ಅದು ಸಮ ಆಗತ್ತೆ. ಅದಕ್ಕೆ ಇಂದ್ರಿಯಾಣಂ ನಯನೇಂದ್ರಿಯಂ ಪ್ರಧಾನಂ, ಇಂದ್ರಿಯಗಳಲ್ಲಿ ನಯನ ಅನ್ನೋದು ಪ್ರಧಾನವಾದಂತ ಅಂಗ. ಅದಕ್ಕೆ ಏನಿಲ್ಲ ಅಂದ್ರೂ ಕಣ್ಣಿರ್ಬೇಕಪ್ಪ ಅಂತ ಹೇಳ್ತಾರ್ರಿ. ಆಮೇಲೆ ಹಿರಿಯರು ವಯಸ್ಸಾದವ್ರು ಏನಂತಿದ್ರು, ನಾವು ಸಾಯೋ ತನಕನು ಕಣ್ಣು ಕಾಲು ಗಟ್ಟಿರ್ಬೇಕು ಅಂತ ಕೇಳ್ತಿದ್ರು ಅವರು. ಅಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ದಿರಂಗೆ ನಾವು ಜೀವನ ಮಾಡ್ಬೇಕಂತ ಬಯಸ್ತಾ ಇದ್ರು. ಅಂದ್ರೆ ಇಲ್ಲಿ ಮೊಗ್ಗನ್ನ ಪಾಮರ್ರಿಗೆ ಹೋಲಿಸ್ತಾರ, ಹೂವನ್ನ ಪಂಡಿತರಿಗೆ ಹೋಲಿಸ್ತಾರ. ಮೂರನೇ ಅಂದ್ರೆ ಥರ್ಡ್ ಐಗೆ ಆ ಎನರ್ಜಿ ಬಂದಾಗ ಮೊಗ್ಗಾಗಿರೋದು ಅರಳುತ್ತೆ. ಮೊಗ್ಗು ಅಂದ್ರೆ ಇನ್ನು ಅರಳದೇ ಇರ್ತಕ್ಕಂತಹ ಪುಷ್ಪ, ಅಂದ್ರೆ ಪಾಮರ. ಅಂದ್ರೆ ಇನ್ನು ಅಲ್ಲಿಲ್ಲ, ಆ ಒಂದು ಎನರ್ಜಿ ಅಲ್ಲಿಗೆ ಹೋಗಿಲ್ಲ, ಥರ್ಡ್ ಐ ಓಪನ್ ಆಗಿಲ್ಲ, ಆತ ಪಾಮರನಾಗೆ ಇದ್ದಾನ. ಪಂಡಿತ ಅಂದ್ರೆ ಪುಷ್ಪಕ್ಕೆ ಹೋಲಿಸ್ತಾರ. ಅಂದ್ರೆ ಪ್ರತಿ ಮೊಗ್ಗು ಕೂಡ ಪುಷ್ಪ ಆಗ್ಬೇಕು. ಅಂದ್ರೆ ಕಾಲಕ್ರಮೇಣ ಪಂಡಿತ ಕೂಡ ಪಾಮರ ಆಗ್ಬೇಕು. ಅಂದ್ರೆ ಸಾಮಾನ್ಯ ನರನಿಂದ ನಾರಾಯಣ ಅಂತ ಹೇಳ್ತಾರಲ್ಲ, ನಾವೆಲ್ಲರೂ ಕೂಡ ಸಾಮಾನ್ಯ ಮನುಷ್ಯರೇ. ಆದ್ರೆ ಪತ್ರಿಸರು ಯಾವಾಗ್ಲೂ ಏನ್ ಹೇಳ್ತಿದ್ರು, ದಿವಿನಿಂಚಿ ದಿಗಿ ವಚ್ಚಿನ ದೇವತುಲಾರ ದಿಗಿಜಾರ ಕಂಡಿ, ಅವೇರ್ನೆಸ್ ಇಂದ ಇರ್ರಿ. ನೀವು ಎಲ್ಲರೂ ದೇವತೆಗಳು, ಆ ದಿವ್ಯ ಲೋಕದಿಂದ ಇಳಿದು ಬಂದವ್ರು. ನೀವು ಜಾರಿ ಬಂದಿಲ್ಲ, ಜಾರ್ಬೇಡ್ರಿ. ಆ ಒಂದು ಅರಿವನ್ನ ಯಾವಾಗ್ಲೂ ಇಟ್ಕೊಳ್ರಿ. ನೀವು ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ನೀವು ಕಂಪ್ಲೀಟ್ ಆಗಿ ಆಚರಣೆ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಮ ಥರ್ಡ್ ಐ ಓಪನ್ ಆಗತ್ತೆ, ನಿಮ್ಗೆ ದಿವ್ಯ ದೃಷ್ಟಿ ಅನ್ನೋದು ಕೂಡ ಜಾಗೃತ ಆಗತ್ತೆ ಅಂತ ಹೇಳ್ತಾರ್ರಿ. ಆ ಒಂದು ದಿವ್ಯ ದೃಷ್ಟಿ ಬಂತಂದ್ರೆ ಆತ್ಮದ ಜೊತೆಗೆ ಪ್ರಯಾಣ ಶುರು ಆಯ್ತು. ಆತ್ಮದ ಜೊತೆಗೆ ಪ್ರಯಾಣ ಶುರು ಆಯ್ತು ಅಂದಾಗ ಗತ ಜನ್ಮ ತೋರಿಸುತ್ತೆ, ಮುಂದಿನ ಜನ್ಮ ತೋರಿಸುತ್ತೆ. ಅವಾಗ ನಮ್ಗೆ ಏನಾಗುತ್ತಂದ್ರೆ ಕೆಲವ್ರಿಗೆಲ್ಲ ಒಂದು ವಾಯ್ಸ್ ಕೇಳಿಸುತ್ತೆ, ಒಂದು ವಿಷನ್ಸ್ ಕಾಣಿಸ್ತಾವ, ಒಂದು ಆಸ್ಟ್ರಲ್ ಟ್ರಾವೆಲ್ ಆಗುತ್ತೆ, ಒಂದು ಅತೀಂದ್ರಿಯ ಶಕ್ತಿಗಳು ವಶ ಆಗ್ತಾವ. ಅದಕ್ಕೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ಸ್ ಅಂತ ಕರೀತಾರ. ಆ ಒಂದು ವಿಶೇಷವಾದಂತ ಸೀನ್ರಿನ ನೋಡ್ತೀವಿ ನಾವು.
ಒಂದು ವಿಶೇಷವಾದಂತ ಮ್ಯೂಸಿಕ್ ಅನ್ನು ಕೇಳಿಸ್ತೀವಿ. ಆಮೇಲೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ನಮ್ಗೆ, ಫ್ರಾಗ್ರೆನ್ಸ್ ಆಗಿ. ಅಂದ್ರೆ ಒಂದು ಕೇದ್ಗೆ ವಾಸನೆ ಆಗಿರ್ಬೋದು, ಸಾಂಬ್ರಾಣಿದಾಗಿರ್ಬೋದು, ವಿಭೂತಿ, ಆಮೇಲೆ ಗುಂಡು ಮಲ್ಲಿಗೆ, ಮೊಗ್ಗಿಂದು ವಾಸನೆ ಆ ತರ ಎಲ್ಲ ಬರ್ತಿರ್ತೈತ್ರಿ. ಯಾಕಂದ್ರೆ ಆ ಟೈಮಲ್ಲಿ ಮಾಸ್ಟರ್ಸ್ ಪ್ರೆಸೆನ್ಸ್ ಇರ್ತಾರ. ನಾನು ಕೂಡ ನೋಡಿದ್ದೀನಿ ಇದನ್ನ. ಒಂದು ಏಸು ಕ್ರಿಸ್ತನ ಒಂದು ಇದ್ರಲ್ಲಿ ಹೋದಾಗ ಕಂಪ್ಲೀಟ್ ಆಗಿ, ಯಾಕಂದ್ರೆ ಅವರು ಸಾಂಬ್ರಾಣಿ ಹಾಕೋದಿಲ್ಲ, ಮುಸ್ಲಿಮ್ಸ್ ಹಾಕ್ತಾರ, ಕ್ರಿಶ್ಚಿಯನ್ ಹಾಕೋದಿಲ್ಲ. ನಾನು ನನ್ನ ಜೊತೆ ಇರೋರ್ಗೆ ಎಲ್ಲರಿಗೂ ಕೇಳಿದ್ದೆ. ಆದ್ರೆ ಆ ಒಂದು ಯೇಸು ಕ್ರಿಸ್ತನ ಪ್ರೆಸೆನ್ಸ್ ನಾನು ಅನುಭವಿಸಿದೀನ್ರಿ. ನಿಜಕ್ಕೂ ಅದು ಒಂಥರ ಆ ನಾರ್ಮಲ್ ಆಗಿ ಈ ಸಾಂಬ್ರಾಣಿ ತರ ಇರಲ್ಲ, ಒಂದು ದೇವಲೋಕದ ಸುಗಂಧ ಅಂತ ಕರೀತಾರಲ್ಲ, ಆ ರೀತಿ ಇತ್ತು. ಆ ತರದೊಂದು ವಿಶೇಷವಾದಂತ ಅನುಭವವನ್ನು ನಾವು ಪಡಿತೀವಿ. ಈತ ಸಂಜೆ ಏನ್ ಮಾಡ್ತಿದ್ದ, ಇದಕ್ಕೊಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ. ಎಲ್ಲಿ ಅಂದ್ರೆ, ಮಹಾಭಾರತ ಯುದ್ಧ ನಡೆದಾಗ ಬಾರ್ಬರಿಕ್ ಬಾರ್ಬರಿಕ್ ಬರ್ತಾನ. ಬಾರ್ಬರಿಕ್ ಬಂದು ಏನಂದ್ರೆ ಈ ಯುದ್ಧ ಎಲ್ಲ ನೋಡ್ಬೇಕು ಅನ್ಸುತ್ತೆ. ಅವಾಗ ಆತ ಹೇಳ್ತಾನ, ಕೃಷ್ಣ ಹೇಳ್ತಾನ, ಬೇಡಪ್ಪ ಇಲ್ಲೆಲ್ಲ ನಿನ್ಗ ನೋಡಕ್ ಆಗಂಗಿಲ್ಲ ಅಂತ ಹೇಳಿ ಆತನ್ನ ಒಂದ್ ಬೆಟ್ಟದ ಮೇಲೆ ಕುತ್ಕೊಂಡು ನೋಡಂತ ಹೇಳ್ತಾರಂತ್ರಿ. ಬೆಟ್ಟದ ಮೇಲೆ ಕುತ್ಕೊಂಡಾಗ ಬೆಟ್ಟದ ಮೇಲೆ ಆತನ ಕಳಿಸ್ತಾರ. ಆತ್ ಕೊಟ್ಕೊಂಡು ನೋಡ್ತಾನ. ನೋಡಿ ಏನ್ ಮಾಡ್ತಾನಂದ್ರೆ ಹೇಳ್ತಾ ಇರ್ತಾನ, ಆ ಕಂಪ್ಲೀಟ್ ಯುದ್ಧ ಮುಗಿತೈತೆ. ಯುದ್ಧ ಮುಗಿದ್ಮೇಲೆ ಏನಾಗುತ್ತಂದ್ರೆ ಕೆಳಗಡೆ ಬರ್ತಾನ. ಕೆಳಗಡೆ ಬಂದು ಏನನ್ನ ನೋಡ್ದೀನಿ ಅಂತ ಕೇಳ್ತಾನ. ಆತ ಹೇಳ್ತಾನ ಅವಾಗ ಬಾರ್ಬರಿಕ್, ನಾನೇನು ನೋಡಿಲ್ಲಪ್ಪ. ಇಲ್ಲಿ ಏನ್ ಕಾಣಿಸ್ತಂದ್ರೆ, ಇಲ್ಲಿ ಯಾರು ಯಾರನ್ನು ಕೊಲ್ಲಲಿಲ್ಲ, ಯಾರು ಯಾರು ಯುದ್ಧನೇ ಮಾಡಲಿಲ್ಲ. ಸುದರ್ಶನನ ಚಕ್ರ, ಆ ಒಂದು ಸುದರ್ಶನ ದಿವ್ಯ ಅಸ್ತ್ರ ಐತಲ್ಲ, ಅದು ಓಡಾಡಿ ಓಡಾಡಿ ಎಲ್ಲರನ್ನ ವಧೆ ಮಾಡ್ತಾ ಇತ್ತು. ಎಸ್, ನೋಡ್ರಿ, ನೋಡುಗರಿಗೆ ಕೃಷ್ಣ ಯಾವುದೇ ಅಸ್ತ್ರವನ್ನ ಹಿಡಿಯಂಗಿಲ್ಲ, ಯುದ್ಧ ಮಾಡಂಗಿಲ್ಲ, ಮೊದಲೇ ಮಾತು ಕೊಟ್ಬಿಟ್ಟನತ. ಯಾಕಂದ್ರೆ ಕೌರವನಿಗೆ ದುರ್ಯೋಧನ ಮತ್ತು ಅರ್ಜುನ ಇಬ್ರು ಬಂದಾಗ ಹೇಳಿದ್ರ ಆತನಿಗೆ. ಯಾಕಂದ್ರೆ ಫಸ್ಟ್ ಆತ ಕೃಷ್ಣ ಮಲ್ಕೊಂಡಾಗ ಮೊದಲು ಬರೋದೇ ದುರ್ಯೋಧನ. ಒಳಗ್ ಬಂದಾಗ ಕಾಲ ಹತ್ರ ಕೂತಿರ್ತಾನ. ಅಲ್ಲಿ ಅಹಂಕಾರ ಆತನ ಕೂಡ ಕೊಡಂಗಿಲ್ಲ. ನಾನು ಹೆಂಗ ರಾಜ, ನಾನು ಇಲ್ಲಿ ಇತನ ಕಾಲ ಹತ್ರ ಕೂತ್ಕೊಂಡೆ ಹೆಂಗಂತ ಎಲ್ಲೋ ಕೊಡ್ತಾನ, ಆತನ ತಲೆ ಭಾಗದಲ್ಲಿ ಕೊಡ್ತಾನ. ಆದ್ರೆ ಅರ್ಜುನ ಗೊತ್ತು ಕೃಷ್ಣ ಯಾರಂತ, ಆತನ ಪಾದದ ಹತ್ರ ಕೊಡ್ತಾನ. ಅವಾಗ ಎದ್ದ ತಕ್ಷಣ ಕಣ್ಣಿಗೆ ಕಾಣಿಸೋದು ಯಾರು? ಪಾದದ ಹತ್ರ ಕುತ್ಕೊಂಡಂತ ಅರ್ಜುನನ ನೋಡ್ತಾನ. ಆಮೇಲೆ ಮಾತಾಡಿದಾಗ, ನಾನು ಮೊದ್ಲು ಬಂದೀನಿ, ನಾನ್ ಕೇಳ್ಬೇಕು ಪ್ರಶ್ನೆ, ನಾನ್ ಸಹಾಯ ಕೇಳ್ತೇನೆ ಅಂದಾಗ, ಆಯ್ತಪ್ಪ ನನ್ನ ಹತ್ರ ಇಷ್ಟ ಅಕ್ಷಯಹಿಣಿ ಸೈನ್ಯ ಐತೆ, ಇಷ್ಟೆಲ್ಲ ನನ್ನ ಹತ್ರ ಶಸ್ತ್ರಾಸ್ತ್ರಗಳದಾವ ಅಂದಾಗ ನನ್ಗ ಅದೆಲ್ಲ ಬೇಕಂತ ತಗೊಂತಾನ. ಅರ್ಜುನ ಏನ್ ಕೇಳ್ತಾನ, ನೀನೊಬ್ಬತ್ತಿದ್ರ ಸಾಕಪ್ಪ ಅಂತಾನ. ಅವಾಗ ನೋಡು, ನನ್ನ ಹತ್ರ ಏನು ಇಲ್ಲ, ನಾನು ಯಾವುದೇ ಶಸ್ತ್ರ ಹಿಡಿಯಂಗಿಲ್ಲ, ಯುದ್ಧ ಮಾಡಂಗಿಲ್ಲ, ನಾನು ನಿನ್ ಸಾರಥಿಯಾಗಿರ್ತೀನಿ. ಸಾರಥಿಯಾಗಿ ಬರ್ತಾನ್ರಿ. ಆದ್ರೆ ಈ ಬಾರ್ಬರಿಕ್ ಏನ್ ನೋಡ್ದ, ಯಾರು ಯಾರನ್ನು ಯುದ್ಧ ಮಾಡ್ಲಿಲ್ಲ, ಯಾರು ಯಾರನ್ನು ಕೊಲ್ಲಲಿಲ್ಲ. ಅಂದ್ರೆ ಸುದರ್ಶನ ಚಕ್ರ, ಶ್ರೀಕೃಷ್ಣನ ಸುದರ್ಶನ ಚಕ್ರ ಓಡಾಡಿ ಓಡಾಡಿ ಆ ಅಧರ್ಮವನ್ನ ಏನ್ ಮಾಡ್ತು? ನಿರ್ನಾಮ ಮಾಡ್ತು. ಸತ್ಯ. ಪತ್ರಿಜಿಯವರು ನೋಡಿದ್ರಿಗೆಲ್ಲ ಗೊತ್ತಿರುತ್ತ. ಪತ್ರಿಜಿಯವರು ಸುಮ್ಮನೆ ಒಂದು ಜೋಬಲ್ಲಿ ₹1 ಇಲ್ಲ, ಕೈಯಲ್ಲಿ ಒಂದು ಮೊಬೈಲ್ ಇಲ್ಲ, ಉಂಗುರ ಚೈನ್ ಅಂತೂ ಮೊದಲೇ ಇಲ್ಲ, ಯಾವುದಕ್ಕೂ ಅಂಟದೆ ಎಂಥ ದಿವ್ಯ ಜೀವನವನ್ನ ಜೀವಿಸಿದ್ರು ಅಂದ್ರೆ ಏನು ಮಾಡಲ್ಲ ಅನ್ಸುತ್ತೆ, ಆದ್ರೆ ಎಲ್ಲವನ್ನ ಮಾಡ್ತಾ ಇದ್ದಿದ್ದೆ ಅವರು. ನಮ್ಮ PSSM ಅನ್ನ ನಡೆಸಿದ್ದು, ಈಗ ನಡೆಸ್ತಾ ಇರೋದು, ಮುಂದೆ ನಡೆಸೋದು ಕೂಡ ಅವರ ಚೈತನ್ಯವೇ. ಯಾಕಂದ್ರೆ ಅದು ಸುದರ್ಶನನ ಶ್ರೀಚಕ್ರ. ಅಂತಹ ಚಕ್ರದಿಂದ ಅವರು ಇಡೀ PSSM ಅನ್ನೇ ನಡೆಸ್ತಾ ಇದ್ದಾರೆ. ಅದೇನ್ ಕೇಳ್ತಿರ್ತಾನೆ ಯಾವಾಗ್ಲೂ, ನಾನ್ ಚಲೋ ಇರ್ಬೇಕು, ನನ್ನವ್ರು ಚಲೋ ಇರ್ಬೇಕು. ಮಾಮಕಃ ಪಾಂಡವಾಶ್ಚೈವ ಕಿಂ ಕುರ್ವತ ಸಂಜಯ. ನೋಡ್ರಿ, ಮಾಮಕಃ ನನ್ನವ್ರು ಬಡ್ಕೊಂತತಿ ಜೀವ. ಅವ್ರ ಪಾಂಡವರು, ಇವ್ರು ನನ್ನವರು ಅವ್ರೇನ್ ಮಾಡಾಕತ್ತಾರ ಅಂತ ಕೇಳೋದು. ಇದು ಹೆಂಗಂದ್ರೆ ಒಂದು ಆತನಿಗೆ ಕಣ್ಣಿಲ್ಲಂದ್ರು ಕೂಡ ಹೇಳಿದ್ರು ಆತ ಕೇಳಲಿಲ್ಲ. ಆತೇನಾಗಿದ್ದ ಅಂದ್ರೆ ತನ್ನ ಪುತ್ರ ವಾತ್ಸಲ್ಯದೊಳಗಡೆ ಸಂಪೂರ್ಣ ಕುರುಡಾಗ್ಬಿಟ್ಟಿದ್ದ. ಇದನ್ನ ಬರೀ ಮಹಾಭಾರತಕ್ಕಷ್ಟೇ ನಾವು ಮೀಸಲಾಗಿಡದೆ ನಮ್ ಪ್ರೆಸೆಂಟ್ ಜೀವನದೊಳಗಡೆ
ನಾವು ನಮ್ಮ ಮಕ್ಕಳನ್ನ ಹೆಂಗ್ ಬೆಳೆಸ್ತಾ ಇದ್ದೀವಿ, ಮಕ್ಕಳ ವ್ಯಾಮೋಹಕ್ಕೆ ನಾವು ಅವ್ರನ್ನ ಹಾಳು ಮಾಡ್ತಾ ಇದ್ದೀವ ಅಥವಾ ಅವ್ರನ್ನ ಉದ್ಧಾರ ಮಾಡ್ತಾ ಇದ್ದೀವ ಅನ್ನೋ ಪ್ರಜ್ಞೆನ ನಾವು ಇಟ್ಕೊಂಡು, ಅಂದ್ರೆ ಕೆಲವು ಸಾರ್ವಕಾಲಿಕ ಸತ್ಯಗಳಿರ್ತಾವ. ಇದು ಆ ಕಾಲಕ್ಕೂ ಸತ್ಯ ಆಗಿತ್ತು. ಪುರುಷ ಅಂದ್ರೆ ಪುತ್ರನ ವ್ಯಾಮೋಹದಿಂದ ಆತ ಇಡೀ ಆ ಒಂದು ಕುರು ವಂಶವನ್ನೇ ನಾಶ ಆಗ್ಲಿಕ್ಕೆ ಕಾರಣ ಆಯ್ತು, ಆ ಒಂದು ಪುತ್ರ ಪ್ರೇಮ. ಅದೇ ರೀತಿ ಇವತ್ತು ಪ್ರೆಸೆಂಟ್ ಎಷ್ಟೆಲ್ಲ ತಂದೆ ತಾಯಿಗಳು, ನಾನೊಬ್ಬ ಟೀಚರ್ ಆಗಿ ಹೇಳೋದೇನಂದ್ರೆ, ಮೊದಲನೇದಾಗಿ ಮನೆ ಒಳಗಡೆ ನಾವೆಲ್ಲ ಬೆಳೆದಿದ್ದು ಅಪ್ಪ ಅಮ್ಮನ ತಂದೆ ಭಯ ಇರ್ತಾ ಇತ್ತು. ಹೊರಗಡೆ ಯಾರಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ ಏಟ್ ಬೀಳ್ತಿದ್ ನಮಗೆ ಫಸ್ಟ್. ಇವತ್ತು ನಾವು ಇಷ್ಟು ಪರ್ಫೆಕ್ಟ್ ಆಗಿ ಯಾಕಿದೀವಿ ಅಂದ್ರೆ ಅವರು ಹಾಕಿದ ಆ ಪಾಠ. ಇವತ್ತು ಮಕ್ಕಳಿಗೆ ತಂದೆ ತಾಯಿ ತಪ್ಪು ಮಾಡ್ತಾ ಇದೀಯ ಅಂತ ಹೇಳೋ ಕೆಪಾಸಿಟಿ ಯಾವ ತಂದೆ ತಾಯಿಗೂ ಇಲ್ಲ. ಮಕ್ಕಳು ತಪ್ಪೇ ಮಾಡಲ್ಲ ಅಂತ ಅವರು ಫಿಕ್ಸ್ ಆಗ್ಬಿಟ್ಟಾರ. ನನ್ನ ಶಾಲೆಯಲ್ಲಿ ಎರಡು ಮಕ್ಳು ಕಿತ್ತಾಡ್ಕೊಂಡಿರ್ತಾರ, ಅವರು ಒಬ್ಬರ ಒಂದು ಎರೇಸರ್ನೋ ಪೆನ್ಸಿಲ್ನೋ ತಗೊಂಡೋಗಿರ್ತಾರ ಅಥವಾ ಹೊಡೆದಾಡ್ಕೊಂಡಿರ್ತಾರ. ಅವರ ತಾಯಿ ಬಂದು ತನ್ನ ಮಗುಗೆ ಹೇಳೋದ್ ಬಿಟ್ಟು ಎದುರಿಗಿರೋ ಮಗುನ ಹೊಡಿತಾರ. ಈ ಮಗು ಅರ್ಥ ಮಾಡ್ಕೊಳುತ್ತಾ, ಎಸ್ ನಾನು ಮಾಡಿದ್ದು ಸರಿ, ನಾನು ಸುಳ್ಳು ಹೇಳ್ಬೋದು, ಕಳು ಮಾಡ್ಬೋದು ಅಂತ ಮಗು ಫಿಕ್ಸ್ ಆಗತ್ರಿ. ಅದಕ್ಕೆ ಈ ಪಾಠನ, ಮಹಾಭಾರತದ ಪಾಠನ ಪ್ರತಿಯೊಬ್ಬ ತಂದೆ ತಾಯಿಗಳು ಅರ್ತ್ಕೋಬೇಕು ಫಸ್ಟ್. ಬರೀ ಕೇಳಿಸ್ಕೊಳ್ಳೋದಲ್ಲ, ಅರ್ತ್ಕೊಂಡು ಇವತ್ ನಾವೇನ್ ಮಾಡಾಕತ್ತೀವಿ ನಮ್ಮ ಮಕ್ಕಳಿಗೆ. ನಾವು ಆ ಒಂದು ಮೊದ್ಲೆಲ್ಲ 4-5 ಮಕ್ಳು ಇರ್ತಿದ್ರು, ಟೀಚರ್ ಹತ್ರ ಬಂದು ಇವನಿಗೆ ಸರಿಯಾಗಿ ಒದೀರಿ 4, ನೀವೇ ಕಲಸ್ರಿ, ನೀವೇ ಹಾಕ್ರಿ ಅಂತ ಹೇಳೋಗ್ತಿದ್ರು. ಇವತ್ತು ಆ ಪರಿಸ್ಥಿತಿ ಉಳಿದಿಲ್ಲ. ಸರ್ಕಾರ ಕೂಡ ಮಕ್ಕಳಿಗೆ ಶಿಕ್ಷೆ ಕೊಡೋದಿಲ್ಲ, ಅವ್ರಿಗೆ ಕಣ್ಣು ಕೂಡ ಬಿಡಹಂಗಿಲ್ಲ, ಜೋರಾಗಿ ಕಣ್ಣು ಈ ತರ ಅಗಲ ಮಾಡಿ ಬಿಡಂಗಿಲ್ಲ, ಅನ್ನಂಗಿಲ್ಲ. ಅಪ್ಪ ಅಮ್ಮ ಕಲ್ಸಲ್ಲ, ಶಾಲೆ ಒಳಗಡೆ ಶಿಕ್ಷಕರು ಕಲ್ಸಂಗಿಲ್ಲ, ಇನ್ಯಾರು ಕಲಿಸ್ಬೇಕು? ಹೊರಗಡೆ ಸಮಾಜದಲ್ಲಿ ಯಾರಿಗೂ ಧೈರ್ಯ ಇಲ್ಲ ಹೇಳಲಿಕ್ಕೆ, ನಿಮ್ಮ ಮಗು ತಪ್ಪು ಮಾಡಿದ್ರೆ ಯಾರು ನಂಬಂಗಿಲ್ಲ ತಂದೆ ತಾಯಿ ಅಂತ ಪರಿಸ್ಥಿತಿ. ಕೊನೆಗೆ ಪೊಲೀಸರು ಕಲಿಸ್ಬೇಕಾಗತ್ತೆ. ದಯವಿಟ್ಟು ಈ ತರದ ಒಂದು ಯಾರಾದ್ರೂ ಆ ಮಕ್ಕಳಿಗೆ ನೀವ್ ಯಾರಾದ್ರೂ ನೋಡಿದ್ರೆ, ಯಾಕಂದ್ರೆ ನಮ್ಮ ಧ್ಯಾನಕ್ಕೆ ಬಂದ್ಮೇಲೆ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಧ್ಯಾನವನ್ನು ಕಲಿಸ್ತಾ ಇದ್ದೀವಿ. ಅಟ್ಲೀಸ್ಟ್ ನಮ್ಮ ಒಂದು ಮನೆ ಒಳಗಡೆ ತಿದ್ಕೊಂಡ್ರೆ ಪ್ರತಿಯೊಬ್ಬರ ಮನೆ ಕೂಡ ಈ ತರ ಬೆಳಗ್ಲಿ. ತಪ್ಪನ್ನ ತಿಳ್ಕೊಂಡು ತಪ್ಪು ಮಾಡ್ದಿರಂಗೆ, ತಪ್ಪು ಮಾಡೋ ಸಹಜ, ಆದ್ರೆ ಆ ತಪ್ಪನ್ನ ಸರಿ ಅಂತ ವಾದಿಸೋದಾಗ್ಲಿ, ಅದನ್ನ ಮಾಡಿದ್ರೆ ಯಾರಿಗ ಹಾನಿ ಆಗತ್ರಿ? ಅವರೇ ಅದನ್ನ ಅನುಭವಿಸ್ಬೇಕು. ಈ ಪಾಠಕ್ಕೆ ಮೊದಲೇ ಮೆಟ್ಲ್ ಅಂದ್ರೆ ಥರ್ಡ್ ಐ. ನೋಡ್ರಿ, ನಮ್ಮ PSSM ಮೂವ್ಮೆಂಟ್ ಒಳಗಡೆ ನಾನು ಬಂದ್ಮೇಲೆ ನಾನೊಬ್ಬ ಟೀಚರ್, ಗೌರ್ಮೆಂಟ್ ಸ್ಕೂಲ್ ಟೀಚರ್. ನಮ್ಮ ಫ್ಯಾಮಿಲಿ ಒಳಗಡೆ ಗೊತ್ತು, ನಾನು ಜಾಬ್ ಮಾಡಲ್ ಗೊತ್ತು, ನನ್ನ ಸ್ಟೂಡೆಂಟ್ಸಿಗೆ ಗೊತ್ತು. ಇವತ್ತು ನಾನು ಯಾರಂತ ಸುಮಾರು ಒಂದು 3-4 ರಾಜ್ಯಗಳಿಗೆ ಗೊತ್ತಿದ್ದೀನಿ, ಒಂದು 5 ಕಂಟ್ರಿಗೆ ಗೊತ್ತಿದ್ದೀನಿ. ನಾನು ಬರೀ ಒಂದೆರಡು ಮಾತುಗಳನ್ನ ಆಡೋದ್ರಿಂದ, ಅಂದ್ರೆ ಪಾಂಡಿತ್ಯಕ್ಕೆ ಮೊದಲೇ ಮೆಟ್ಲೆ ಥರ್ಡ್ ಐ, ಪರಾಕಾಷ್ಠತೆಗೆ ಜ್ಞಾನ ಚಕ್ಷು. ಅಂದ್ರೆ ನಾವು ಆತ್ಮಾನುಸಂಧಾನ ಮಾಡಿದಾಗ ಆತ್ಮದ ಒಳಗಡೆ ಇರ್ತಕ್ಕಂಥ ಅಡಕವಾಗಿರ್ತಕ್ಕಂಥ ಜ್ಞಾನ ಅನ್ನೋದು ಹೊರಗಡೆ ಬರುತ್ತೆ. ಎಕ್ಸಾಂಪಲ್ ಅದಕ್ಕೆ ನಂದೇ ತಗೋತೀನಿ. ಯಾಕಂದ್ರೆ ನಾನು ಕನ್ನಡದೊಳಗಡೆ MA BEd ಮಾಡ್ಕೊಂಡೀನಿ. ಅಂದ್ರೆ ಕನ್ನಡ ಲಿಟ್ರೇಚರ್, ಕನ್ನಡ ಸಾಹಿತ್ಯ. ಕನ್ನಡ ಯಾರಾದ್ರೂ ತಪ್ಪು ಮಾತಾಡಿದ್ರೆ ಬಹಳ ಸಿಟ್ಟು ಬರುತ್ತೆ ನನಗೆ. ಕನ್ನಡ ತಪ್ಪಾಗಿ ಬರೆದ್ರು ಸಿಟ್ಟು ಬರುತ್ತಾ. ಕನ್ನಡ ಬಿಟ್ಟು ಬೇರೆ ಭಾಷೆನೇ ಮಾತಾಡಲ್ಲ ಅಂತಿದ್ದೆ ನಾನು. ಅಂಥ ಆಕಿ ನಾನು, ನನ್ನನ್ನ ವೀರ ಅಭಿಮಾನಿ ಅಂತ ಕರೀತಿದ್ರಂತ ನಂಗೆ ಮನೆಯೊಳಗ, ಕನ್ನಡ ವೀರಾಭಿಮಾನಿ ಅಂತ. ನಾನು ತೆಲುಗು ಭಾಷೆ ಗಂಧ ಗಾಳಿ ಗೊತ್ತಿಲ್ಲ. ತೆಲುಗು ಭಾಷೆ ಅಂದ್ರ ತೆಲುಗು ಅಲ್ಲ, ಕನ್ನಡ ಬಿಟ್ಟು ಬೇರೆ ಯಾರು ಮಾತಾಡಿದ್ರೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ತೆಲುಗು ಸಾಂಗ್ಸ್ ಕೇಳಬಾರ್ದು, ತೆಲುಗು ಪಿಕ್ಚರ್ ಬರಬಾರ್ದು TV ಒಳಗಡೆ. ಆ ಲೆವೆಲ್ಗೆ ಇದ್ದಾಕಿ ಇವತ್ತು ತೆಲುಗು ಭಾಷೆ, ಅದು ಆಧ್ಯಾತ್ಮಿಕ ಒಂದು ಕ್ಲಿಷ್ಟಕರವಾದಂತ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದ್ರೆ ಅದು ಆತ್ಮದ ಒಳಗಡೆಯಿಂದ ಬಂದಂತಹ ಜ್ಞಾನ ತಾನೆ. ಆ ಪಾಂಡಿತ್ಯ, ಒಂದು ಪರಾಕಾಷ್ಠತೆಗೆ ಆ ಜ್ಞಾನ ಚಕ್ಷು ಕೆಲಸ ಮಾಡಿತಲ್ಲ. ಅದೇ ರೀತಿ ನಮ್ಮ ಒಳಗಡೆ ಎಷ್ಟೋ ಜ್ಞಾನ ಐತ್ರಿ. ನಮ್ಮ ಆತ್ಮ ಅನ್ನೋದು ಒಂದು 20-30 ಅಲ್ಲ 100 PhD ಮಾಡಿರ್ತೈತೆ.
ಅದೆಲ್ಲ ಎದರಿಂದ ತಗೋತೀವಿ ನಾವು? ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಆತ್ಮದ ಜೊತೆಗೆ ಅನುಸಂಧಾನ ಆದಾಗ ಮಾತ್ರ ಒಂದೊಂದೇ ಟಿಪ್ಸ್ ಕೊಡ್ತಾ ಹೋಗುತ್ತೆ ನಮಗೆ. ಅದನ್ನ ನಾವು ಒಂದೊಂದೇ ಟಿಪ್ಸ್ ತಗೊಂಡು ನಮ್ಮ ಲೈಫ್ ಅನ್ನ ಹೆಂಗ್ ಬೇಕಂತ ಚೇಂಜ್ ಮಾಡ್ಕೋಬಹುದು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಅಂದ್ರೆ ಆ ಬುದ್ಧ ಏನ್ ಮಾಡಿದ್ರು? ಸಾಧನೆ ಮಾಡ್ಕೊಂತ ಹೋದ್ರು. ಯಾವಾಗ? ಮಗುನ ಮತ್ತೆ ಹೆಂಡ್ತಿನ, ರಾಜ್ಯ, ಆ ಸುಖದ ಸುಪ್ಪತ್ತಿಗೆನ ಬಿಟ್ಟು ಹೋದ್ರು. ಸಿದ್ಧಾರ್ಥ ಆಗಿ ಹೋದ್ರು ಹೊರಗಡೆ. ಎಳೆ ಮಗು, ಸಣ್ಣ ವಯಸ್ಸಿನ ಹೆಂಡತಿಯನ್ನ, ಇಡೀ ರಾಜ್ಯ ತೊರೆದು ಹೋದ್ರು. ಹೆಂಗಂದ್ರೆ, ನಾನು ಆತ ಒಂದು ಹುಟ್ಟಿದಾಗೆ ಹೇಳಿದ್ರು, ನೋಡಪ್ಪ ನಿನ್ ಮಗ ದೊಡ್ಡ ಯೋಗಿ ಆಗ್ತಾನ, ಇಲ್ಲ ದೊಡ್ಡ ರಾಜ ಆಗ್ತಾನ. ಆದ್ರೆ ಭಯ ಆಯ್ತು. ಒಬ್ಬ ಸಾಮಾನ್ಯ ಟೀಚರ್ ಮಗನನ್ನ ಡಾಕ್ಟರ್ ಮಾಡೀನಿ, ಡಾಕ್ಟರ್ ಆಗ್ಬೇಕಂತಾನೆ ಅನ್ಕೊಂಡಿದ್ದೆ. ಇನ್ನು ರಾಜ, ರಾಜ ಏನ್ ಅನ್ಕೊಳಿಕ್ ಸಾಧ್ಯ ರೀ? ರಾಜ ಆದತ್ ಏನ್ ಅನ್ಕೊಂತಾನ? ಇಡೀ ಭೂಮಂಡಲಕ್ಕೆಲ್ಲ ನನ್ನ ಮಗ ರಾಜ ಆಗ್ಬೇಕು ಅನ್ಕೊಂತಾನ. ಆದ್ರೆ ರಾಜಗುರುಗಳು ಹಂಗೆ ಹೇಳ್ಬಿಟ್ಟಾರ. ಕೊನೆಗೆ ಗುರುಗಳು ಏನ್ ಮಾಡ್ತಾರ್ರಿ, ಪ್ರಶ್ನೆಗೆ, ಆ ಒಂದು ಸಮಸ್ಯೆಗೆ ಪರಿಹಾರನ ಕೊಟ್ಟಿರ್ತಾರ. ನೋಡಪ್ಪ, ನಿನ್ನ ಮಗನಿಗೆ ಯಾವುದೇ ರೀತಿ ಒಂದು ವೈರಾಗ್ಯ ಬರ್ತಕ್ಕಂತ ದೃಶ್ಯಗಳ ಕಣ್ಣಿಗೆ ಬೀಳಬಾರ್ದು ಅಂದಾಗ, ಆತ ಒಂದು ಮಗು ಆಗೋ ತನಕನು, ಮದ್ವೆ ಆಗಿ ಮಗು ಆಗೋ ತನಕನು ಆತನಿಗೆ ಯಾವುದೇ ತರನಾದ ವೈರಾಗ್ಯ ಬರ್ತಕ್ಕಂತ, ಅಂದ್ರೆ ಬಿಳಿ ಕೂದ್ಲ ಇರೋರು, ರೋಗಿಗಳು, ವಯಸ್ಸಾದವರು, ಕಷ್ಟ ಅಳೋರು ಯಾನು ಆತನ ಮುಂದೆನೆ ಬಿಡ್ತಿದ್ದಿಲ್ಲಂತ್ರಿ. ಅಂದ್ರೆ ಆತನ ಜೊತೆ ಯಾವಾಗ್ಲೇನಿರ್ತಿತ್ತು? ನೃತ್ಯ, ಸಂಗೀತ, ಆ ಒಂದು ಟೀನೇಜರ್ಸ್ ಅಂತಾರಲ್ಲ, ಆ ಟೀನೇಜರ್ಸ್, ಡ್ಯಾನ್ಸರ್ಸ್, ಫ್ರೆಂಡ್ಸ್, ಅದೇ ಇರ್ತದೆ ಆತನ ಹತ್ರ. ಅಂದ್ರೆ ಎಲ್ಲರಿಗೂ ಆತ ಏನ್ ಗೊತ್ತಿತ್ತು? ಅಂದ್ರೆ ವಯಸ್ಸಾಗಿದ್ದೇ ನೋಡಿಲ್ಲ ಆತ ಅಲ್ಲಿ ತನಕ. ಆದ್ರೆ ಆತಗೊಂದ್ ಸಮಯ ಬಂತು, ವಯಸ್ಸಾದ ವೃದ್ಧನನ್ನು ನೋಡ್ದ, ಕಾಯಿಲೆ ಬಂದ ನರಳತನ ನೋಡ್ದ, ಆ ಶವಯಾತ್ರೆ ನೋಡ್ಬಿಟ್ಟು ಇನ್ನ ಮುಗಿತಲ್ಲಿಗೆ. ಕೊಡ ತುಂಬಿತಂತಾರಲ್ರಿ, ತುಂಬಿಡ್ತು, ಆತ ಎದ್ದೋಗ್ಬಿಟ್ಟ. ಸಾಧನೆ ಮಾಡಕ್ ಹೋದ. ಏನ್ ಮಾಡ್ತಾನ? ಯಾರೋ ಚಿಕ್ಕ ಪುಟ್ಟ ನನ್ನ ಹತ್ರ ಇನ್ನೊಬ್ರ ಹತ್ರ ಬಂದಾಗ, ನೋಡಪ್ಪ ನೀವು ಊಟ ನಿದ್ದಿ ಬಿಟ್ಟು ನೀನು ನಿಂತ್ಕೊಂಡು ಒಂಟಿಕಾಲ್ ನಿಂತ್ಕೊಂಡು ನಿಂತ್ಕೊಂಡ್ಬಿಡು ಅಂತ ಹೇಳಿದ್ರು. ಕೆಲವ್ರು ತಲೆ ಕೆಳಗ್ ಮಾಡಿ ನಿಲ್ಲ ಅಂದ್ರು. ಇನ್ನೇನೇನೇನೇನೋ ಹೇಳಿದಾಗ ಗೌತಮ್ ಬುದ್ಧಗೆ ಏನಾಯ್ತು? ಹೊಟ್ಟೆ ಬೆನ್ನು ಅಂಟ್ಕೊಂಡೋಗಿ ಪೂರ್ತಿ ಸತ್ತೋಗೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದ. ಆಗಲ್ಲಿ ಸುಜಾತ ಅಂತಕ್ಕಂಥ ಹೆಣ್ಮಗಳು ಏನ್ ಮಾಡಿದ್ಲು, ನೋಡ್ರಿ, ನನ್ಗೆ ಗಂಡ್ ಮಗು ಆದ್ರೆ ನಾನು ವನದೇವನಿಗೆ ಪಾಯಸ ಕೊಡ್ತೀನಿ ಅನ್ಕೊಂಡಿದ್ದೆ, ನೀವೇ ಇರ್ಬೇಕು ವನದೇವ, ತಗೊಳ್ರಿ ಅಂತ ಹೇಳ್ತಾಳ. ಆತ ಹೇಳ್ತಾನ, ಇಲ್ಲಮ್ಮ ನಾನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು, ನನ್ ಕುಡಿಯಂಗಿಲ್ಲ ಅಂತಾನ. ಆಕೆ ನಗ್ತಾಳ್ರಿ ಸುಜಾತ ಅವಾಗ. ಅಯ್ಯೋ ಅಯ್ಯೋ ಮಹಾಸ್ವಾಮಿ, ನೀನ್ ಇದ್ರ ತಾನೇ ನೀನ್ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಅಂದ್ರೆ ನಿನ್ ಫಿಸಿಕಲ್ ಬಾಡಿ ಇದ್ರಲ್ಲಪ್ಪ ನೀನ್ ಇರೋದು. ಆಹತ್ಗ ಅವಾಗ ಜ್ಞಾನೋದಯ ಆಗತ್ತ. ಒಬ್ಬ ಸಾಮಾನ್ಯ ಗೃಹಿಣಿಗೆ ಗೊತ್ತಿದ್ದು ನನಗ್ ಗೊತ್ತಿಲ್ಲಲ್ಲಪ್ಪ, ನಾನೇನೋ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋತೀನಿ ಅಂತ 5.5 ವರ್ಷ ಟೈಮ್ ಹಾಳು ಮಾಡೀನಿ ಅಂತ ಬೇಗ 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 ಪಾಯಸ ಕುಡಿದ್ಬಿಟ್ಟು, ಪಾಯಸ ಕುಡಿದ ತಕ್ಷಣನೇ ಏನ್ ಮಾಡ್ದಾತ, ನಾನು ಹುಟ್ಟಿದಾಗಿನಿಂದ ಹೆಂಗ್ ಉಸಿರಾಡಕತ್ತೀನಿ ಅಂತ ಉಸಿರಾಟದ ಮೇಲೆ ಗಮನ ಕೊಟ್ಟು ಕುತ್ಕೊಂಡಾರಿ. ಆವತ್ತು ಆ ಕುತ್ಕೊಂಡ್ ದಿನನೇ ಗಾಢ ಧ್ಯಾನಕ್ಕೆ ಹೋಗಿ ಮೊದಲನೇ ಜಾವದೊಳಗಡೆ ಹಲವಾರು ಜನ್ಮಗಳು ನೋಡ್ಕೊಂಡ, ಜನ್ಮ ಪರಂಪರೆ ನೋಡ್ಕೊಂಡ. 2ನೇ ಜಾವದೊಳಗಡೆ ಕರ್ಮ ಪರಂಪರೆಯನ್ನು ನೋಡ್ಕೊಂಡ. 3ನೇ ಜಾವದೊಳಗೆ ಏನ್ ನೋಡ್ಕೊಂಡ? ಆ ಕರ್ಮ ಚಕ್ರದಿಂದ, ಕರ್ಮ ಪರಂಪರೆಯಿಂದ ಹೆಂಗ್ ಹೊರಗಡೆ ಬರ್ಬೇಕು ನಾನು ಅನ್ನೋದನ್ನ ಸತ್ಯ ನೋಡ್ಕೊಂಡ. ಅಂದ್ರೆ ಮೊದಲೇ ಜನ್ಮದಾಗ ಮಾಡಿದ ಕೆಲಸದಿಂದ ಇನ್ನೊಂದ್ ಜನ್ಮ ಹೆಂಗ್ ತಗೊಂತೀವಿ, ಇದನ್ನ ನಾವು ತಿಳ್ಕೊಬೇಕು. ನನ್ನ ಈ ಜೀವನದೊಳಗಡೆ ಇವತ್ ನಾ ಅಳ್ತಾ ಇದ್ದೀನ, ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀನ, ಅಥವಾ ಏನಾದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನ, ಲೋಕ ಕಲ್ಯಾಣಕ್ಕೆ ನಾನು ಮಾಡ್ತಾ ಇದ್ದೀನ, ಅಥವಾ ನನ್ನ ಸ್ವಂತ ಸೆಲ್ಫಿಶ್ನೆಸ್ ಅಂತಾರಲ್ಲ, ಸ್ವಾರ್ಥಿ ಆಗಿದ್ದೀನ ಅಂತ ನಾವು ನೋಡ್ಕೊಂಡಾಗ ನಮ್ಮ ಗತ ಜನ್ಮ ಹೆಂಗಿರ್ಬೋದು ಅಂತ ನಾವು ತಿಳ್ಕೊಬಹುದು. ಅದಕ್ಕೆ ಆ ಗತ ಜನ್ಮ, ಕೆಲವ್ರಿಗೆ ಏನಂದ್ರೆ ಗತ ಜನ್ಮ ನೋಡ್ಬೇಕಂತಿರತ್ತ. ಗತ ಜನ್ಮ ನೋಡಿ ಏನು ಮಾಡೋದೇನಿರಲ್ಲ. ಗತ ಜನ್ಮ ಯಾಕೆ, ನನ್ ಪ್ರಕಾರ ಗತ ಜನ್ಮ ಹೆಂಗನ ಯಾಕಿರ್ಲಿ, ಈ ಜನ್ಮಕ್ ಬಂದೀವಿ, ಹ್ಯಾಪಿ ಆಗಿದ್ದೀವಿ, ಜ್ಞಾನ ಕೊಟ್ಟಂತ ಗುರು ಇದ್ರು, ಮತ್ತು ಬೇರೆ 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 ಎಲ್ಲಾ ಒಂದು ನಮ್ಮ PSSM ನ ಹಲವಾರು ಆ ಒಂದು ಕವಲುಗಳು, ಆ ಕವಲುಗಳಲ್ಲಿ ನಾವು ಜ್ಞಾನವನ್ನ ಪಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ಈಗ ಬಾಲಮುರಳಿ ಕೃಷ್ಣ ಅವರಿದ್ರು, ಸಂಗೀತಗಾರರು. ಅವರು ತಮ್ಮ 5ನೇ ವಯಸ್ಸಿಗೆನೆ ಸಂಗೀತ ಸಂಯೋಜನೆ ಮಾಡಿದ್ರಂತ್ರಿ. ಅಂದ್ರೆ ಇನ್ನೊಬ್ರು ಮೊಜಾರ್ಟ್ ಅನ್ನೋರು 4ನೇ ವರ್ಷ, ಅವ್ರು ತಮ್ಮ 4ನೇ ಏಜಿಗೆ
ಸಂಗೀತ ಸಂಯೋಜನೆ ಮಾಡಿದ್ರಂತೆ. ಈಗ ನೋಡಿ, ದೊಡ್ಡ ದೊಡ್ಡ ಸಂಗೀತಗಾರರು ಇರ್ತಾರ, ಕಲಾವಿದರು ಇರ್ತಾರ, ಆಟಗಾರರು ಇರ್ತಾರ. ಯಾಕಂದ್ರೆ ಅವರು ಒಂದು ಅಸಾಮಾನ್ಯ ಸಾಧನೆ ಮಾಡ್ತಾರ ಅವರು. ಜನಸಾಮಾನ್ಯರು ಮಾಡ್ಲಿಕ್ಕೆ ಆಗ್ಲಾರ್ದು, ಅಂದ್ರೆ ಅವ್ರಿಗೆ ಗತ ಜನ್ಮದ ಒಂದು ಸಂಸ್ಕಾರ ಇರುತ್ತೆ. ಹಂಗಾಗಿ ಅವರು ಅಷ್ಟು ಸಾಧನೆ ಮಾಡ್ಕೊಂತಾರ. ಅದಕ್ಕೆ ಪತ್ರಿಜಿಯವರು ಕೂಡ ಒಂದು 5 ಜನ್ಮ ಕೂಡ ಈ ಧ್ಯಾನ ಸಾಧನೆಯಲ್ಲೇ ಇದ್ರಂತೆ. ಆ ಒಂದು ಭಗವದ್ಗೀತೆಯಲ್ಲಿ ಒಂದು ಫೋಟೋ ಬರುತ್ತೆ ಅವ್ರದ್ದು. ಒಬ್ಬ ಏಜ್ ಆಗಿರೋ ಸ್ಕೆಲ್ಟನ್ ಕಾಣ್ತಾ ಇರೋ ಒಬ್ಬ ವೃದ್ಧನ್ ಚಿತ್ರ ಇರುತ್ತ. ಕೈಯಲ್ಲಿ ಇಷ್ಟು ಶುದ್ಧ ಉಗುರಿರ್ತಾವ. ಅವ್ರು 200 ವರ್ಷ ತಪಸ್ ಮಾಡಿದ್ರು. ಇವ್ರನ್ನ ಪತ್ರಿಜಿ ಅಂತ ಹೇಳ್ತಾರೆ. ಕೆಲವ್ರು ಜನ ಹೇಳ್ಯಾರ್ರಿ, ಅದ್ ಎಷ್ಟ್ ಸತ್ಯ ನನಗ್ ಗೊತ್ತಿಲ್ಲ, ಬಟ್ ಹೇಳಿದ್ರು ಇವ್ರು ಪತ್ರಿಜಿ 1 ಜನ್ಮ 200 ವರ್ಷ ತಪಸ್ ಮಾಡ್ಯಾರ. ಇರ್ಬಹುದು, ಇದ್ರು ಇರ್ಬಹುದು. 5 ಜನ್ಮದಿಂದ ಅವರು ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದ್ದಾರಂತ ಹೇಳಿದ್ದನ್ನು ಕೇಳಿ ನಾನು. ಚರ್ಮಚಕ್ಷು, ಮನೋಚಕ್ಷು, ದಿವ್ಯಚಕ್ಷು, ಜ್ಞಾನಚಕ್ಷು. ಅಂದ್ರೆ ಇಲ್ಲಿ ಹೆಂಗಂದ್ರೆ ಒಂದು ಭಗವದ್ಗೀತೆಯಲ್ಲಿ ಶ್ಲೋಕ ಬರತ್ರಿ, ಅಶೋಚಾನನ್ವಸ್ವ ಪ್ರಜ್ಞಾವಾದಾಂಶ ಭಾಸಸೆ ಗತಾಸೂನ ಗತಾಸೂಶ್ಚ ನಾನು ಶೋಚಂತಿ ಪಂಡಿತಃ. ಅಂದ್ರೆ ಈ ಪಂಡಿತರಾದವ್ರು ಏನ್ ಮಾಡ್ತಾರಂದ್ರೆ ಸತ್ತವ್ರಿಗಾಗಿ ಅಳಲ್ಲ, ಬದುಕಿದವ್ರಿಗಾಗಿ ಅಳಲ್ಲ. ಆದ್ರೆ ಪಾಮರ ಏನ್ ಮಾಡ್ತಾನ, ಎಲ್ಲದಕ್ಕೂ ಅಳತಾನ. ಬದುಕಿದವ್ರ ಸಲುವಾಗಿ ಅಳತಾನ, ಸತ್ತವ್ರ ಸಲುವಾಗಿ ಅಳತಾನ, ಸಣ್ಣ ಪುಟ್ಟ ಭಯಕ್ಕೂ ಅಳತಾನ. ಅಂದ್ರೆ ಈತನಿಗೆ ಜ್ಞಾನ ಇಲ್ಲ. ಆ ಜ್ಞಾನ ಇಲ್ಲದಕ್ಕೆ ಈತ, ಆಮೇಲೆ ಪಂಡಿತ ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡ್ತಾನಂತ್ರಿ. ಅಂದ್ರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶಪಾಕೆ ಚ ಪಂಡಿತಾಹ ಸಮದರ್ಶಿನಃ. ಅಂದ್ರೆ ಈತ ಆನೆಯನ್ನ, ನಾಯಿಯನ್ನ, ಎಂತ ಚಂಡಾಲನನ್ನು ಸಹಿತ ಒಂದು ಸಮವಾದ ದೃಷ್ಟಿಯಿಂದ ನೋಡ್ತಾನಂತ. ಆದ್ರೆ ಪಾಮರ ಹಂಗ್ ನೋಡಂಗಿಲ್ಲ. ಏನ್ ಮಾಡ್ತಾನ, ಅವ್ರು ಬೇರೆ ಇವ್ರು ಬೇರೆ, ಇವ್ ಚಿಚಿಚಿ ಇವ್ರು ಬೇರೆ, ಇವ್ರು ಮುಡ್ಸ್ಕೋಬಾರ್ದು, ಇವ್ರು ಕೀಳು, ಈ ತರ ವ್ಯತ್ಯಾಸವನ್ನ ಮಾಡ್ತಾನ. ಆದ್ರೆ ಪಂಡಿತನಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇರಂಗಿಲ್ಲ. ಇನ್ ಕೊನೆಯದಾಗಿ ನೋಡೋಣ್ರಿ, ಜ್ಞಾನಚಕ್ಷು. ಮೇಡಮ್, ನಮ್ಗೆ ತುಂಬಾ ಇದೆಯಾ ಮೇಡಮ್? 2 ಮಿನಿಟ್ಸ್ ಮೇಡಮ್, ಮುಗಿಸ್ತೀನಿ. ಓಕೆ ಓಕೆ ಓಕೆ. ಹಾ, ಹೆಂಗಂದ್ರೆ ಈಗ ನಾವು ಕೊನೆ ಚಕ್ಷುಗ್ ಬಂದ್ವಿ. ಇದು ಜ್ಞಾನ ಚಕ್ಷು. ನಾವು ರಾಕ್ಷಸರ ನೋಡ್ತೀವಿ. ಆ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ, ರಾವಣ, ಮೂಕಾಸುರ, ಈ ತರ ರಾಕ್ಷಸರ ಒಂದು ಪರಿವಾರಕ್ಕೆ ಬಂದಾಗ ಏನಾಗುತ್ತಂದ್ರೆ ಅವರು ಕೂಡ ದೊಡ್ಡ ಭಕ್ತರಾಗಿರ್ತಾರ, ತಪಸ್ವಿಗಳಾಗಿರ್ತಾರ. ಅವ್ರಿಗೆ ದಿವ್ಯ ಚಕ್ಷು ಬಂದಿರುತ್ತ, ಬ್ರಹ್ಮನನ್ನೇ ಒಲಿಸ್ಕೊಂಡಿರ್ತಾರ. ಆದ್ರೆ ಅವ್ರಿಗೆ ಜ್ಞಾನ ಚಕ್ಷು ಅನ್ನೋದು ಇರಂಗಿಲ್ಲ. ಆ ಜ್ಞಾನ ಚಕ್ಷು ಬಹಳ ಜನ ಏನಾಗ್ತಾರಂದ್ರೆ ಈ 3ನೇ ಚಕ್ಷು ಎಲ್ಲಂದ್ರೆ ಈ ಜ್ಞಾನ ಚಕ್ಷು ಬರ್ಲಾರ್ದಂಗ ದಿವ್ಯ ಚಕ್ಷು ಹತ್ರ ನಿಂತ್ಕೊಂಡ್ಬಿಟ್ರು. 4ನೇ ಚಕ್ಷು ಕಡೆ ಬಂದವ್ರು ಯಾರಂದ್ರೆ ಶ್ರೀರಾಮ, ಕೃಷ್ಣ ಭಗವಾನ್, ಕ್ರಿಸ್ತ, ವೇಮನ, ಕಬೀರ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ಮತ್ ಪತ್ರಿಸರು 1 ಸ್ಟೆಪ್ ಮುಂದಕ್ಕೆ ಹೋಗಿ ಪಿರಮಿಡ್ ಮಾಸ್ಟರ್ಸ್ ಅಂತ ಹೇಳ್ತಾರ್ರಿ. ಇವರೆಲ್ಲರೂ ಕೂಡ ಈ ಜ್ಞಾನ ಚಕ್ಷುವನ್ನ ಪಡೆದವರು. ನಮ್ 3ನೇ ಚಕ್ಷು ಬಂತಂದ್ರೆ, ಈ ನಮ್ಮ PSSM ಅಲ್ಲಿ ಕೂಡ 3ನೇ ಚಕ್ಷು ಬಂತಂದ್ರೆ ಇನ್ನೊಬ್ರು ಆರ ನೋಡೋದ್ ಬೇಕಿಲ್ಲ, ಇನ್ನೊಬ್ರು ಗತಜನ್ಮ ನೋಡೋದ್ ಬೇಕಿಲ್ಲ, ನೀ ಗತ ಜನ್ಮದಲ್ಲಿ ಅದಾಗಿದ್ದಿದಾಗಿ ನೋಡೋದ್ ಬೇಕಿಲ್ಲ. ನಾವು ಲೋಕ ಕಲ್ಯಾಣಕ್ಕಾಗಿ ಆ ಒಂದು ದಿವ್ಯ ಚಕ್ಷುವನ್ನ, ಜ್ಞಾನ ಚಕ್ಷುವನ್ನ ಬಳಸ್ಕೊಂಡು ನಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿಯ ತನಕ ಒಂದು ದಿವ್ಯವಾದ ಅವಕಾಶ ಕೊಟ್ಟಂತ ನಮ್ಮ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವ್ರಿಗೂ ಮತ್ತು ನಮ್ಮ ರೇವತಿ ಮೇಡಮ್ ಅವ್ರಿಗೂ ಮತ್ತು ನನ್ನೆಲ್ಲ ಧ್ಯಾನ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್.